ನಮಸ್ಕಾರ. ದಿನನಿತ್ಯದ ಸಣ್ಣ ಪುಟ್ಟ ತಪ್ಪು ಹೆಜ್ಜೆಗಳು ಕೂಡ ಕೆಲವೊಂದ್ಸಲ ಕೊಲೆಯಂಥ ಭೀಕರ ಪರಿಣಾಮಕ್ಕೆ ಎಡೆ ಮಾಡಿಕೊಡುತ್ತೆ. ಎಷ್ಟೇ ಎಚ್ಚರಿಕೆ ವಹಿಸಿದ್ರೂ ಇಂಥ ಅನಾಹುತಗಳು ನಡೆದ ಮೇಲಷ್ಟೇ ಗಮನಕ್ಕೆ ಬರೋದು. ಹೀಗೆ ಯಾವುದೋ ದುರದೃಷ್ಟಕರಗಳಿಗೆಯಲ್ಲಿ ಆತರಕ್ಕೆ ಬಿದ್ದು ಕೊಲೆಯಾಗಿ ಹೋದ ಮಾದೇವಪುರದ ತರಕಾರಿ ಏಜೆಂಟ್ ಮುನಿಸ್ವಾಮಿ ಅನ್ನೋ ವ್ಯಕ್ತಿಯ ಕುತೂಹಲಕಾರಿ ಕಥೆನ ನಾವಿವತ್ತು ನಿಮಗೆ ಹೇಳ್ತೀವಿ. ಮುನಿಸ್ವಾಮಿ ಮಾದೇವಪುರದ ತರಕಾರಿ ಮಂಡಿಲಿ ಏಜೆಂಟ್ ಆಗಿರ್ತಾನೆ. ಸಾಕಷ್ಟು ಹಣ ಆಸ್ತಿ ಹೊಂದಿರ್ತಾನೆ. 2 ಮನೆಗಳನ್ನ ಕಟ್ಟಿಸ್ಕೊಂಡಿರ್ತಾನೆ. ಆತನ ಹೆಂಡತಿ ಸತ್ತು ಹೋಗಿ ಸುಮಾರು 10 ವರ್ಷಗಳಾಗಿರುತ್ತೆ. ಇರೋ ಒಬ್ಬಳು ಮಗಳನ್ನ ಅನುಕೂಲ ಇರೋ ಕಡೆ ನೋಡಿ ಸಾಕಷ್ಟು ದುಡ್ಡು ಬಂಗಾರ ಕೊಟ್ಟು ಮದುವೆ ಮಾಡಿಕೊಟ್ಟಿರ್ತಾನೆ. ಆದ್ರೆ ಎಷ್ಟೇ ಆಸ್ತಿ ಇದ್ರೂ ಆತ ಒಂಟಿ. ಮಹಾದೇವಪುರ, ಹೊಸಕೋಟೆ. ಅಮ್ಮ ಅಮ್ಮ, ಅಯ್ಯೋ ಏನಿದು ಹುಡುಗಾಟ? ನಾ ಬಟ್ಟೆ ಮುಡಿಸ್ತಾ ಇನ್ ಕಾಣಲ್ವಾ? ನಿಂಗಮ್ಮ ಅವರ ಪುತ್ರಿ ರತ್ನಾರವರು PUC ನಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾರೆ. ಹೌದಾ? ಅಯ್ಯೋ ನನ್ ಚಿನ್ನವನೇ, ಒಳ್ಳೇದಾಗ್ಲಿ. ಮೊದ್ಲು ಹೋಗಿ ದೇವ್ರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡು. ಸರಿ. ಸದ್ಯ ನಿನ್ ಓದ್ ಮುಗೀತಲ್ಲ, ಇನ್ ನಿಂಗೊಂದ್ ಮದ್ವೆ ಮಾಡಿ ದಾರಿಗೆ ಕಳ್ಕೊಂಡ್ಬಿಡ್ತೀನಿ. ನಾನ್ ಮುಂದಕ್ಕೆ ಯಾವ ಕೋರ್ಸ್ ಮಾಡ್ಲಿ ಅಂತ ನೋಡ್ತಿದ್ರೆ ನೀನ್ ಬೇರೆ. ಏನು ಕೋರ್ಸಾ? ಓದು ಬೇಡ, ಏನು ಬೇಡ, ಮದ್ವೆ ಆಗಿ ಆರಾಮಕ್ಕಿರು. ನಂಗ್ ಮದ್ವೆನೂ ಬೇಡ, ಏನು ಬೇಡ, ನಾನ್ ಮುಂದಕ್ಕೆ ಓದ್ಬೇಕಮ್ಮ. ಏಯ್, ನೀನ್ PUC ಸೇರಿದಾಗ ನಾ ಹೇಳಿದೆ ತಾನೆ ನಿಂಗ್ PUC ಮುಗಿದ್ಮೇಲೆ ಮದ್ವೆ ಮಾಡ್ತೀನಿ ಅಂತ. ಒಪ್ಕೊಂಡಿಲ್ವಾ ನೀನು? ಹೌದು, ಹೇಳಿದ್ದೆ. ಇವಾಗ್ಲೂ ಹೇಳ್ತೀನಿ, ಡಿಗ್ರಿ ಆದ್ಮೇಲೆ ಮದ್ವೆ ಮಾಡ್ಕೋತೀನಿ, ಸರಿನಾ? ನೋಡು, ಅದೆಲ್ಲ ಏನು ಬೇಡ. ನಾನ್ ಹೇಳ್ದಂಗೆ ಕೇಳು. ನೀನೀಗ ಮದ್ವೆ ಆಗ್ಬೇಕು ಅಷ್ಟೇ. ನಾನ್ ನಿಂಗೋಸ್ಕರ ಒಂದ್ ಒಳ್ಳೆ ಹುಡುಗನ್ ನೋಡ್ತಾ ಇದೀನಿ ಅಷ್ಟೇ. ನೋಡು ಮಣೆ, ಒಂದ್ ವಾರದೊಳಗಡೆ ದುಡ್ಡು ತಂದು ಕೊಟ್ರೆ ಸರಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಕಾಯ್ಕಿಲ್ಲ. ಕೊಟ್ಬಿಡ್ತೀನಣ್ಣ, ಆದಷ್ಟು ಬೇಗ ಕೊಟ್ಬಿಡ್ತೀನಣ್ಣ. ಏನ್ ಕೊಡ್ತೀನಿ ಅಂತ ಸುಮ್ನೆ ಸತಾಯಿಸ್ತಾನೆ ಇದೆಯಾ? ಅಣ್ಣ ಕೊಟ್ಬಿಡ್ತಿದ್ದೆ, ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್, ಮಗನ್ ತರ ಸ್ಕೂಲಿಗೆ ಸೇರ್ಸ್ಬೇಕಾಗಿತ್ತಣ್ಣ. ಯೋ, ನಿನ್ ಪ್ರಾಬ್ಲಮ್ 1000 ಇರ್ತದೆ, ಹಂಗಂತ ಕೊಡೋರ್ದು ಇಸ್ಕೊಂಡವ್ರು ಕಾಸು ಕೊಡ್ಬೇಕು ಅಂತ ಗೊತ್ತಿಲ್ವಾ? ಅಯ್ಯೋ, ನಿಜವಾಗ್ಲೂ ಕೊಟ್ಬಿಡ್ತೀನಣ್ಣ. ಈಗ ನಾನು ಕೊಡದೆ ಹೋದ್ರೆ ಮತ್ತೆ ನೀವು ಸಾಲ ಕೊಡ್ಬೇಕಲ್ಲಣ್ಣ. ಅಂದ್ರೆ ನೀ ಸಾಲ ನಂತ ಇಸ್ಕೋಬೇಕು ಅಂತ ಕೊಡ್ತೀಯ, ಇಲ್ದಾರೆ ಕೊಡಕ್ಕಿಲ್ಲ. ಹಂಗಲ್ಲಣ್ಣ, ಕೊಟ್ಬಿಡ್ತೀನಣ್ಣ. ಹೊರಡು. ಏನ್ ನಿಂಗಮ್ಮ ಇಷ್ಟು ದೂರ ಬಂದೆ? ಮೊದ್ಲು ಸ್ವೀಟ್ಸ್ ತಗೋ, ಆಮೇಲೆ ಏನ್ ಬೇಕಂತ. ಸ್ವೀಟಾ? ಏನಕ್ಕೆ? ನನ್ ಮಗಳು ರತ್ನ ಸೆಕೆಂಡ್ PUC ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾಳೆ, ಅದಕ್ಕೆ ಈ ಸ್ವೀಟ್. ಓಹೋ, ಬೆಳಗ್ಗೆ ದಾರಿಲಿ ಬರ್ತಾ ಇದ್ಲು, ಭಾರಿ ಖುಷಿನಾಗೆ ಹಾಡು ಹೇಳ್ಕೊಂಡ್ ಬರ್ತಿದ್ಲು. ಇದೇ ಆ ವಿಷಯ? ಹೌದು, ತುಂಬಾ ಖುಷಿಯಾಗಿದ್ದಾಳೆ. ಅವಳೇನೋ ಮುಂದೆ ಓದ್ತೀನಿ ಅಂತಾಳೆ. ಅದನ್ನ ನಾನೇ ಮನೇಲಿರು ಓದಿ ಸಾಕು ಅಂದೆ. ಓದ್ಸು ಮುಂದಕ್ಕೆ ಅದ್ಯಾಕೆ ಮನೆಯಲ್ಲ ಕೂಡಿಸ್ಕೊಂಡ್ಯಾ? ಬೇಡಪ್ಪ, ಓದ್ಸಿದ್ರೆ ಅಷ್ಟು ಸುಲಭನಾ? ಎಷ್ಟು ದುಡ್ಡು ಖರ್ಚಾಗತ್ತೆ, ನಾನೆಲ್ಲಿಂದ ತರ್ಲಿ? ಅದು ಅಲ್ಲದೆ ಮದ್ವೆ ಅಂತ ಮಾಡ್ಬಿಟ್ರೆ ನನ್ನ ಜವಾಬ್ದಾರಿನೂ ಕಳಿಯುತ್ತೆ. ಮೊದ್ಲೇ ಗಂಡಿಕ್ಲಿನ ಮನೆ, ಮುಂದೆ ಏನಾಗುತ್ತೋ ಯಾರಿಗ್ ಗೊತ್ತು? ಸರಿ ತಗೋ, ಇದ ಮಗಳು ಕೊಡು. ಇಷ್ಟೊಂದು ದುಡ್ಡು? ಮಗಳು PUC ಪಾಸ್ ಆಗೋಳೆ ಅಂತ್ಯಾ, ಹೊಸ ಬಟ್ಟೆ ಗಿಟ್ಟೆ ಕೊಡ್ಸು. ಆಯ್ತು. ಮುನ್ಸ್ವಾಮಿ, ನೀ ಅಲ್ಲಿ ಓಡಾಡ್ತಿರ್ತೀಯ, ನಮ್ ರತ್ನಂಗೆ ಒಂದ್ ಒಳ್ಳೆ ಗಂಡ ಹೇಳು. ಗಂಟಾನೆ ನಾನು ನೋಡ್ಬಿಟ್ಟು ಹೇಳ್ತೀನಿ. ಓಲ್ಡ್ ಇವಾಗ. ಆಯ್ತು, ಬರ್ತೀನಿ. ನಿಂಗಮ್ಮ, ಓ ಮುನ್ಸ್ವಾಮಿ, ಬಾ ಕೂತ್ಕೋ. ಏನ್ ಈ ಕಡೆ ಬಂದಿದ್ದು? ಇಲ್ಲೇ ಕೆಲಸ ಇತ್ತು, ಬಂದಿದ್ದೆ. ಹಾಗೆ ಒಂದ್ಸರಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ರತ್ನ ಕಾಣಿಸ್ತಾ ಇಲ್ಲ? ಅವಳ ಎಲ್ಲ ಹೊರಗಡೆ ಹೋಗಿದ್ದಾಳೆ. ಸ್ವಲ್ಪ ಕಾಫಿ ತಲ್ಲ? ಕಾಫಿ ಗಿಫಿ ಏನು ಬೇಡಮ್ಮ. ಸ್ವಾಮಿ, ನನಗೊಂದು ವಿಷಯ ಹೇಳಿದ್ನಲ್ಲ, ನಮ್ ರತ್ನಂಗ್ ಗಂಡು ನೋಡು ಅಂತ. ಏನ್ ಮಾಡಿದೆ? ನೀನೇನೋ ಗಂಡು ನೋಡು ಅಂತ ಹೇಳಿದೆ. ಆದ್ರೆ ಒಂದು ವಿಚಾರ ಹೇಳ್ತೀನಿ, ನೀನು ಕೋಪ ಮಾಡ್ಕೋಬಾರ್ದು. ಕೋಪ ಯಾಕೆ ಹೇಳು? ನೀನು ಒಪ್ಪೋದಾದ್ರೆ ರತ್ನನ ನಾನೇ ಮದುವೆ ಮಾಡ್ಕೋತೀನಿ. ಏನು ಸ್ವಾಮಿ?
ನನ್ನ ಮಗಳಿಗೆ ಒಳ್ಳೆ ಗಂಡು ನೋಡು ಅಂದ್ರೆ ನೀನೇ ಮದುವೆ ಆಗ್ತಿದ್ಯಲ್ಲ, ನಾಚಿಕೆ ಆಗಲ್ವ ನಿನ್ಗೆ? ನಿನ್ನ ವಯಸ್ಸೇನು ಅವಳ ವಯಸ್ಸೇನು, ಒಳ್ಳೆ ತಂದೆ ಮಗಳ ತರ ಇದೀರಲ್ಲ. ನೋಡು ನೋಡು, ನಾನು ಫಸ್ಟೇ ಹೇಳಿದ್ದೀನಿ ಕೋಪ ಮಾಡ್ಕೋಬಾರ್ದು ಅಂತ. ಮತ್ತೆ ಕೇಳಕ್ಕೆ ನಿಂಗೆ ಮನ್ಸಾದ್ರೂ ಹೇಗ್ ಬಂತು? ನೋಡು ನಿಂಗಮ್ಮ, ನನ್ನ ಹೆಂಡತಿ ಸತ್ತು 10 ವರ್ಷ ಆಯಿತು. ದುಡ್ಡು, ಆಸ್ತಿ, ಒಡವೆ, ಮನೆ ಬೇಕಾದಷ್ಟಿದೆ. ಆದರೆ ನಾನು ಒಂಟಿಯಾಗಿದ್ದೀನಿ. ರತ್ನನ ಮದುವೆ ಮಾಡ್ಕೊಂಡ್ರೆ ಆಸ್ತಿನೆಲ್ಲ ಅವಳಿಗೆ ಬರೀತೀನಿ. ನೀನು ಅವಳು ಇಬ್ಬರು ಆರಾಮಾಗಿರ್ಬೋದು. ಯೋಚನೆ ಮಾಡು. ಹೌದು, ನಿನ್ನ ಮಗಳಿದಾಳಲ್ಲ, ಅವಳಿ ಮದುವೆ ಒಪ್ತಾಳ? ಅವಳು ಯಾಕೆ ಹೋಗ್ಬೇಕು? ಅವಳಿಗೆ ಬೇಕಾದಾಗ ಆಸ್ತಿ ಪಾಸ್ತಿ ಎಲ್ಲ ಕೊಟ್ಟು ಒಳ್ಳೆ ಕಡೆ ಹುಡುಗರು ನೋಡಿ ಮದುವೆ ಮಾಡಿದ್ದೀನಿ. ಅವಳದೇನು ತಕರಾರಿಲ್ಲ. ಯೋಚನೆ ಮಾಡು. ಏನ್ ರತ್ನ, ಎಲ್ಲಿಗೆ ಹೋಗಿದ್ದೆ? ಏನ್ PhD ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೆಯಂತೆ? ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ಜಾಸ್ತಿ ಓದ್ಬೇಕು ಅಂತಿದ್ಯಾ? ನಂಗೆ ನಾವು ಓದೋ ಆಸೆ, ಆದ್ರೆ ಅಮ್ಮ ಬೇಡ ಅಂತಿದ್ದಾರೆ. ಅಮ್ಮ ಹೇಳ್ದಾಗ ಕೇಳ್ಬೇಕಲ್ವಾ? ಅಯ್ಯೋ, ಏನಿದೆ ಇಷ್ಟೊಂದು ದುಡ್ಡು? PUC ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ಯಾ? ಏನ್ ಬೇಕು ಅದನ್ನ ತಗೋ. ಸರಿ. ನಿಂಗಮ್ಮ, ನಿಧಾನಕ್ಕೆ ಯೋಚನೆ ಮಾಡು. ನೀನು ಹೂ ಅಂದ್ರೆ ನಿಮಗೆ ಒಳ್ಳೇದು. ನಂದೇನು ಬಲವಂತ ಇಲ್ಲ ಅಲ್ಲ? ನಿಂಗಮ್ಮಗೂ ಮುನಿಸ್ವಾಮಿ ಹೇಳಿದ್ದು ನಿಜ ಅನ್ಸುತ್ತೆ. ರತ್ನ ಮುನಿಸ್ವಾಮಿನ ಮದುವೆ ಆದ್ರೆ ತನ್ನ ಮಗಳು ರಾಣಿ ಹಾಗೆ ಜೀವನ ಮಾಡಬಹುದು, ಜೊತೆಗೆ ವಯಸ್ಸಾದ ಕಾಲದಲ್ಲಿ ತನ್ನ ಜೀವನ ಕೂಡ ಸುಖವಾಗಿರುತ್ತೆ ಅಂತ ಯೋಚಿಸ್ತಾಳೆ. ಅದಕ್ಕೋಸ್ಕರ ರತ್ನ ಮತ್ತು ಮುನಿಸ್ವಾಮಿ ನಡುವೆ ಸುಮಾರು 30 ವರ್ಷಗಳ ಅಂತರ ಇದ್ರು. ರತ್ನ ಈ ಮದುವೆಗೆ ಒಪ್ಪದೇ ಇದ್ರು ಅವಳಿಗೆ ವಾಸ್ತವನ ವಿವರಿಸಿ ತಂದೆ ವಯಸ್ಸಿನ ಮುನಿಸ್ವಾಮಿ ಜೊತೆ ಮದುವೆ ಮಾಡಿಸ್ತಾಳೆ. ಇದೇನೆ ಇಲ್ಲಿ ಹೀಗೆ ನಿಂತಿದ್ಯಾ? ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಎಷ್ಟೊಂದು ಒಡವೆ ಮಾಡ್ಸಕ್ ಕೊಟ್ಟಿದ್ದಾರೆ ನೋಡು. ನನ್ನ ಯೋಗ್ಯತೆಯಲ್ಲಿ ಇಷ್ಟು ಒಡವೆ ಮಾಡ್ಸಕ್ ಆಗ್ತಿತ್ತೋ ಇಲ್ವೋ? ಈಗೇನು ಒಡವೆ ಬೇಕಾ ಹೇಳು? ತಪ್ಪು ಯಾಕೆ ಅಷ್ಟು ಬೇಜಾರು ಅನ್ಕೋತ್ಯಾ? ನೋಡು, ಒಳಗಡೆ ಅವ್ರು ಕಾಯ್ತಾ ಇದ್ದಾರೆ, ಹೋಗು. ಎಲ್ಲಿಗೆ? ಹಾ, ಇವತ್ತು ನಿನ್ ಮೊದಲನೇ ರಾತ್ರಿ ಕಣೆ, ಅವರು ನಿನ್ ಗಂಡ ಕಾಯ್ತಾ ಇದ್ದಾರೆ, ಹೋಗು. ಹಾಗೆಲ್ಲ ಬೇಜಾರು ಮಾಡ್ಕೋಬಾರ್ದು ಕಣಮ್ಮ. ಈಗ ನೀನು ಖುಷಿಯಾಗಿರ್ಬೇಕು, ಅವ್ರು ಹೇಳ್ದ ಹಾಗೆ ಕೇಳ್ಬೇಕು. ಅವರು ನಿನ್ ಗಂಡ ಕಣೆ. ಬೇಡ ಬೇಡ ಅಂದ್ರೂ ಮದ್ವೆ ಮಾಡ್ದೆ. ಈಗ ನೋಡು ನನ್ ಕರ್ಮ ಎಲ್ಲ ನೀನ್ ಹೇಳ್ದಂಗೆ ಕೇಳ್ಬೇಕಾಗಿದೆ. ಹಾಗೆಲ್ಲ ಬೇಜಾರು ಮಾಡ್ಕೋಬೇಡ ಕಣಮ್ಮ. ಇದು ನಿನ್ ಮನೆ, ಅವರು ನಿನ್ ಗಂಡ. ನೋಡು, ಅವ್ರನ್ನ ಕಾಯ್ತಾ ಇದ್ದಾರೆ. ನೀನು ಹೀಗೆಲ್ಲ ಸಿಡಿತಾ ಕೂತ್ಕೋಬೇಡ. ಸ್ವಲ್ಪ ಖುಷಿಯಾಗಿ ನಗ್ನಗ್ತಾ ಇರಿಸೋದ. ಹೋಗು, ಹೇಳಿ. ಬಾ, ಏನಾಗಲ್ಲ. ಭಾರತ್ನ ಕೂತ್ಕೋ. ಯಾಕೆ ಸಪ್ಪಿದೆಯಾ? ನೀನು ಮದುಮಗಳು, ನಗನಗ್ತಾ ಇರಬೇಕು. ಯಾಕೆ, ಯಾರು ಏನಾರ ಅಂದ್ರ? ಇಲ್ಲ. ಮತ್ ಯಾಕೆ ಹೀಗೆ ಸಪ್ಕಿದೀಯಾ? ನನಗೆ ಗೊತ್ತು, ಈ ವಯಸ್ಸಾಗಿರೋನ್ ಕಟ್ಕೊಂಡು ನಿನ್ಗೆ ಹೇಗೆ ಸುಖವಾಗಿ ಬಾಳ್ತೀಯ ಅಂತ ತಾನೇ ನೀನು ಯೋಚನೆ. ಅಂತ ಯೋಚನೆ ಇದ್ರೆ ನಿನ್ನ ಮನಸ್ಸಿಂದ ತೆಗೆದಾಕ್ಬಿಡು. ನಿನಗೇನು ಕುಂದು ಕೊರತೆ ಬರದೇ ಇರೋಂಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನನ್ನ ಆಸ್ತಿ ಎಲ್ಲ ನಿಂದೆ. ಒಟ್ಟಿನಲ್ಲಿ ನೀನು ನಗನಗ್ತಾ ಇರಬೇಕು. ಈಗಲಾರ ನಗ್ತೀಯ ಇಲ್ವಾ? ಅಪ್ಪ ಅಪ್ಪ, ಬಾರಮ್ಮ, ಬಾ ಕೂತ್ಕೋ. ಅವ್ರಿನ್ನೂ ಮಲ್ಕೊಂಡಿದ್ದಾರೆ, ಎದ್ದಿಲ್ಲ. ನೀನ್ ಯಾರು ನಮ್ಮನೆಗೆ ಬಂದು ನನ್ನೇ ಕೂತ್ಕೊಂಡು ಹೇಳೋದಿಕ್ಕೆ? ಏನಮ್ಮ ಗಲಾಟೆ ಇದು? ಏನಪ್ಪ ಇದು? ಏನಿದೆಲ್ಲ ಅವಾಂತರ? ಏನಮ್ಮ ಅವಾಂತರ? ಮತ್ತೆ ಮದ್ವೆ ಆಗಿದೆಯಂತೆ? ಈ ವಯಸ್ಸಿನಲ್ಲಿ ಮದ್ವೆ ಆಗೋ ಅಗತ್ಯ ಏನಿತ್ತು ನಿಂಗೆ? ಅಲ್ಲಮ್ಮ, ಮದುವೆ ಆಗದೆ ಕಡೆಯವರೆಗೂ ಒಂಟಿಯಾಗಿರುವಂತೇನಮ್ಮ? ನಾನು ಇಷ್ಟು ದೊಡ್ಡ ಮಗಳಿದ್ದೀನಿ, ನಂಗೊಂದು ಮಾತು ಹೇಳ್ಬೇಕು ಅಂತ ಅನ್ಸ್ಲೇ ಇಲ್ವಾ ನಿಂಗೆ? ನನ್ಗಿಂತ ಚಿಕ್ಕವಳೊಂದು ಮದ್ವೆ ಆಗಿದೆಯಲ್ಲ. ಹೇಳೋದೇನಮ್ಮ ಇದೆ ನಿನಗೆ? ನಿನಗೇನು ಕಡಿಮೆ ಮಾಡಿದ್ದೀನಿ? ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿದ್ದೀನಿ.
ಒಡವೆ ವಸ್ತು ಬೇಕಾದಾಗ ಕೊಟ್ಟಿದ್ದೀನಿ. ನನ್ನ ಆಸ್ತಿನಲ್ಲಿ ಭಾಗ ಕೊಟ್ಟಿದ್ದೀನಿ. ನಿನ್ನ ಗಂಡನ ಬಿಸ್ನೆಸ್ಗೆ ಸಪೋರ್ಟ್ ಮಾಡಿದ್ದೀನಿ. ಇನ್ನೇನಮ್ಮ ಬೇಕು ನಿನಗೆ? ಅಷ್ಟೆಲ್ಲ ಮಾಡಿದ್ರೆ ಸಾಕಾ? ಈ ವಯಸ್ಸಲ್ಲಿ ಮದ್ವೆ ಆಗಿರೋದು ನಿನ್ಗೆ ಸರಿ ಅನ್ಸತ್ತಪ್ಪ? ಅಲ್ಲ, ನೋಡ್ದವ್ರು ಏನಂತಾರೆ? 4 ಜನದ ಮುಂದೆ ನಾನ್ ತಲೆ ಎತ್ಕೊಂಡು ತಿರ್ಗಾಡೋದು ಹೇಗೆ? ನಾನ್ ಮದುವೆ ಆದ್ರೆ ನಿನ್ಗೆ ಯಾಕಮ್ಮ ನಾಚಿಕೆ ಆಗ್ಬೇಕು? ಪರಿಚಯದವ್ರು ಕೇಳ್ತಾರಲ್ಲ, ನಿಮ್ಮಪ್ಪ ನಿನ್ಗಿಂತ ಚಿಕ್ಕವಳೊಂದ್ ಮದ್ವೆ ಆಗಿದಾನಲ್ಲ ಅಂತ, ಏನಂತ ಹೇಳೋದವ್ರಿಗೆ? ನೋಡಮ್ಮ, ನಿನ್ ಕತೆ ಕಟ್ಕೊಂಡು ನಾನು ಒಂಟಿ ಇರಕ್ಕಾಗಲ್ಲ. ಇಷ್ಟೊಂದು ಆಸ್ತಿಗಳೆಲ್ಲ ಸಂಪಾದನೆ ಮಾಡೋದು ಯಾರಿಗೋಸ್ಕರ? ಇದ್ದು ಏನ್ ಪ್ರಯೋಜನ? ಕಡೆಯವರೆಗೂ ಸಂತೋಷವಾಗಿರ್ಬೇಕು ಅಂತ ನಾನು ಮದುವೆ ಮಾಡ್ಕೊಂಡಿದ್ದೀನಿ. ಏನಾದ್ರೂ ಮಾಡ್ಕೊಂಡು ಸಾಯ್, ನಂಗ್ ಮುಖ ತೋರಿಸ್ಬೇಡ. ಇಷ್ಟು ಚಿಕ್ಕ ಹುಡುಗಿನ ಮದ್ವೆ ಆಗೋದಕ್ಕೆ ನಿಂಗ್ ಮನ್ಸಾದ್ರೂ ಹೇಗ್ ಬಂತು? ಏನಮ್ಮ, ನಿನ್ನೆ ತಾನೇ ಮದುವೆ ಆಗಿದೆ, ಬೆಳಗಾಗಿ ಈ ತರ ಕೆಟ್ಟ ಮಾತಾಡ್ತೀಯ? ನಿಂಗೆ ನಾಚಿಕೆ ಆಗಲ್ವಾ? ನೀನ್ ಬಾಯಿ ಮುಚ್ಕೊಂಡಿರು. ದುಡ್ಡುಗೋಸ್ಕರ ನಮ್ಮ ಅಪ್ಪನೇ ಬುಟ್ಟಿಗೆ ಹಾಕೊಂಡು ಇಷ್ಟು ಸಣ್ಣ ಮಗಳನ್ನ ಮದುವೆ ಮಾಡ್ಕೊಟ್ಟಿದ್ಯಲ್ಲ, ನಾಚಿಕೆ ಆಗ್ಬೇಕು ನಿಂಗೆ. ದುಡ್ಡುಗೋಸ್ಕರ ಏನೆಲ್ಲ ಮಾಡ್ತಾರಪ್ಪ ಜನ. ಬಂದ್ರೆ ಹೋಗೋಣ. ಮುನಿಸ್ವಾಮಿಯ ಸಂಸಾರ ಹೀಗೆ ಸುಖವಾಗಿ ಸಾಗುತ್ತೆ. ಗಂಡ ಹೆಂಡತಿ ಮಧ್ಯೆ ವಯಸ್ಸಿನ ಅಂತರ ಇದ್ರೂ ಅದು ಅವರ ಸಂಸಾರಕ್ಕೆ ಅಡ್ಡಿ ಆಗೋದಿಲ್ಲ. ಮುನಿಸ್ವಾಮಿ ರತ್ನನ ಎಲ್ಲಾ ರೀತಿಯಿಂದನೂ ಚೆನ್ನಾಗಿ ನೋಡ್ಕೋತಾನೆ. ಮೊದಲು ಆತನ ಬಗ್ಗೆ ಅಸಮಾಧಾನ ಇದ್ರೂ ಮುನಿಸ್ವಾಮಿಯ ಪ್ರೀತಿಲಿ ರತ್ನ ಇದನ್ನೆಲ್ಲಾನು ಮರೆತು ಗಂಡನ ಮನೆಯಲ್ಲಿ ಸುಖವಾಗಿರ್ತಾಳೆ. ರತ್ನ ಒಂದು ಮಗುವಿನ ತಾಯಿ ಆಗ್ತಾಳೆ. ಈ ನಡುವೆ ದೇವಿ 3-4 ಸಲ ಮನೆಗೆ ಬಂದು ಆತನ ಮದುವೆ ಬಗ್ಗೆ ಗಲಾಟೆ ಮಾಡಿದ್ರು ಮುನಿಸ್ವಾಮಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ವಿಚಾರವಾಗಿ ಚಿಂತೆ ಮಾಡಬೇಡ ಅಂತ ರತ್ನಗೂ ಹೇಳ್ತಾನೆ. ಅಷ್ಟೇ ಅಲ್ಲದೆ ತನ್ನ ಆಸ್ತಿನೆಲ್ಲ ರತ್ನ ಮತ್ತು ಮಕ್ಕಳ ಹೆಸರಿಗೆ ಬರೀತಾನೆ. ಹೀಗೆ ಅವರ ಸುಖವಾದ ಸಂಸಾರದಲ್ಲಿ 6 ವರ್ಷಗಳು ಕಳೆದು ಹೋಗುತ್ತೆ. ಮುನಿಸ್ವಾಮಿ ಮತ್ತು ರತ್ನಾಗೆ ಮತ್ತೊಂದು ಗಂಡು ಮಗು ಆಗುತ್ತೆ. ಅಭಿ, ರೆಡಿ ಆದ್ಯೇನೋ? ಅಯ್ಯೋ, ಇನ್ನ ಶೂಸ್ ಹಾಕಿಲ್ಲ. ರತ್ನ, ತೋಮ ಈ ಚೆಕ್ನ ಬ್ಯಾಂಕ್ ಹಾಕ್ಬಿಡಮ್ಮ. ಏನ್ರಿ ಇದು? ಇಷ್ಟೊಂದು ದುಡ್ಡು? 50 ಲಕ್ಷನಾ? ಎಲ್ಲಿಂದ ಬಂತು? ಅಯ್ಯೋ, ಒಳ್ಳೆ ಕದ್ಕೊಂಡು ಬಂದಿದ್ದೀರಾ ಅನ್ನೋ ಹತ್ರ ಕೇಳ್ತಾ ಇದೀಯಾ? ತಮಾಷೆ ಸಾಕು, ಹೇಳಿ ಎಲ್ಲಿಂದ ಬಂತು ಅಂತ. ಆ ಮನೆ ಇತ್ತಲ್ಲ, ಅದನ್ನ ಮಾರ್ದೆ. ಮನೆ ಮಾರದ್ರ? ಮನೆ ಮಾರು ಅಂತ ಅರ್ಜೆಂಟ್ ಏನಿತ್ತು? ಒಳ್ಳೆ ರೇಟ್ ಬಂತು, ಕೊಟ್ಟೆ. ಇವತ್ತು ಆ ಮನೆಗೆ 40-45 ಲಕ್ಷ ರೂಪಾಯಿ ಸಿಗೋದು. ಆದ್ರೆ ಯಾರೋ NRI ಬಂದಿದ್ದ, ಅರ್ಜೆಂಟಾಗಿ ಮನೆ ಬೇಕು, 50 ಲಕ್ಷ ರೂಪಾಯಿ ಆದ್ರೂ ಪರವಾಗಿಲ್ಲ ಅಂದ, ಕೊಟ್ಬಿಟ್ಟೆ ಅಷ್ಟೇ. ಹಾ, 50 ಲಕ್ಷನಾ? ಅಷ್ಟು ದುಡ್ಡು ಏನ್ ಮಾಡ್ತೀರಾ? ಏನ್ ಮಾಡೋದು ಅಂದ್ರೆ, ರತ್ನನ ಹೆಸರಲ್ಲಿ ಬ್ಯಾಂಕಲ್ಲಿ ಫಿಕ್ಸೆಡ್ ಮಾಡಿಸೋದು. ಅವಳು ಏನ್ ಬೇಕಾದ್ರೂ ಮಾಡ್ಕೋಬಹುದು, ಅದು ಅವಳಿಗೆ ಸೇರಿದ್ದು. ನನ್ನ ಹೆಸರಲ್ಲ, ಇಷ್ಟೊಂದು ದುಡ್ಡು ಇಟ್ಕೊಂಡು ನಾನೇನ್ ಮಾಡ್ಲಿ? ನಾನ್ ಮನೇಲಿ ಇರೋಳ್ ತಾನೆ. ಏನ್ ರತ್ನ ಹಿಂಗ್ ಕೇಳ್ತಾ ಇದೀಯ? ಇನ್ನು ಮುಂದೆ ಮಕ್ಕಳು ಬೆಳವಣಿಗೆ ಇದೆ, ಓದಿದೆ, ವಿದ್ಯಾಭ್ಯಾಸ ಇದೆ, ಎಲ್ಲದಕ್ಕೂ ದುಡ್ಡು ಬಿಡ್ವಾ? ನೋಡು, ಈಗಲೇ ಬ್ಯಾಂಕ್ಗೆ ತಗೊಂಡೋಗಿ ಈ ಚೆಕ್ ಹಾಕಿ ನಿನ್ನ ಹೆಸರಲ್ಲಿ ಒಂದು ಫಿಕ್ಸೆಡ್ ಮಾಡಿಸು. ಸರಿ ಸರಿ ರತ್ನ, ನಾನು ನಿನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಹಾಗೆ ಹೊರಡ್ತೀನಿ. ಬರಪುಟ. ಬಾಯ್ ಚಿನ್ನಿ. ಬಾಯ್. ನೋಡ್ದೆ ರತ್ನ, ಎಂಥ ಅದೃಷ್ಟ ನಿಂದು, ಲಕ್ಷಾಧಿಪತಿ ಆಗ್ಬಿಟ್ಟೆ. ನನ್ ಜೊತೆ ಇದ್ದಿದ್ರೆ ನಿಂಗೆ ಇಷ್ಟು ದುಡ್ಡು ಸಿಕ್ತಿತ್ತಾ? ಎಂಥ ಒಳ್ಳೆ ಗಂಡ. ನಿಜ ಅಮ್ಮ, ತುಂಬಾ ಒಳ್ಳೆಯವರು. ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದಾರೆ. ಮತ್ತೆ ಇವ್ರ ಜೊತೆ ಮದ್ವೆ ಬೇಡ ಅಂತ ಹೇಳ್ತಾ ಇದ್ದೆ. ನೀನು ಎಷ್ಟೇ ಓದಿದ್ರು ಏನೇ ಮಾಡಿದ್ರು ಇಷ್ಟು ದುಡ್ಡು ದುಡಿಯಕ್ಕೆ ನಿಮ್ಗೆ ಆಗ್ತಿರ್ಲಿಲ್ಲ ಅಲ್ವಾ? ನಿಜ ಅಮ್ಮ, ಎಲ್ಲ ಒಳ್ಳೇದಾಯ್ತಲ್ಲ. ಕೇಳಿದ್ದೀನಿ ಹೊಸ ನ್ಯೂಸು. ಹೊಸ ನ್ಯೂಸ? ನಮ್ಮಪ್ಪ ಇನ್ನೊಂದು ಮದುವೆ ಮಾಡ್ಕೊಂಡ್ರಾ? ಅದೇನೋ ನನಗೆ ಗೊತ್ತಿಲ್ಲ. ಇಂಟ್ರೆಸ್ಟ್ ಇದ್ರೆ ನೀನು ಹೋಗಿ ನೋಡ್ಕೊಂಡ್ ಬಾ. ಆದ್ರೆ ಈಗಿನ ಹೊಸ ನ್ಯೂಸು ಅದಲ್ಲ. ಆ ನಿಮ್ ಹಳೆ ಮನೆ ಇತ್ತಂತಲ್ಲ, ಅದನ್ನು ಮಾರದ್ರಂತ ನಿಮ್ಮಪ್ಪ. ಮನೆ ಮಾರಿದ್ರ? ಎಷ್ಟಕ್ಕಂತೆ? 50 ಲಕ್ಷ. ಪಾರ್ಟಿ ಯಾರೋ NRI ಅಂತೆ, ಒಳ್ಳೆ ದುಡ್ಡು ಕೊಟ್ಟ ಅಂತ ಮಾರ್ಬಿಟ್ರಂತೆ. ಹಂಗಂತ ನನ್ನ ಫ್ರೆಂಡ್ ಹೇಳ್ದ. ಮತ್ತೆ ದುಡ್ಡನ್ನ ಏನ್ ಮಾಡ್ದ? ಏನ್ ಮಾಡ್ದ ಅಂದ್ರೆ, ಅವನಿಗೂ ಹೆಂಡತಿ ಮಕ್ಳಿಲ್ವಾ, ನಿಮ್ ಚಿಕ್ಕಮ್ಮನ ಹೆಸರಲ್ಲಿ ಫಿಕ್ಸೆಡ್ ಹಾಕಿದಾನಂತೆ. ನೋಡು, ನಿನ್ ಕೈಗೊಂದು ದೊಡ್ಡ ಮಣ್ಣಿನ ಮಡಿಕೆ ಕೊಟ್ಟ. ಅಯ್ಯೋ, ಎಲ್ಲ ಹಾಳಾಗೋಯ್ತಲ್ರಿ. ಅವಳೊಬ್ಳು ಇಲ್ದಿದ್ರೆ ನಂಗೆ 25 ಲಕ್ಷನಾದ್ರೂ ಬರೋದು. ಯಾಕಾದ್ರೂ ಬಂದ್ಲು? ಏನು ಮಾಡಕ್ಕಾಗಲ್ಲ ಬಿಡು. ನಿಮ್ಮಪ್ಪ ಇನ್ನೊಂದು ಮದ್ವೆ ಆದ, ಮಕ್ಳಾಯ್ತು, ಎಲ್ಲ ಆಸ್ತಿನೂ ಅವಳ ಹೆಸರಿಗೆ ಬರ್ದ. ಏನ್ ತಾನೇ ಮಾಡಕ್ಕಾಗತ್ತೆ ಹೇಳು? ಏನಾದ್ರೂ ಮಾಡ್ಲೇಬೇಕಲ್ಲ. ಹೋಗ್ ಕೇಳ್ತೀನಿ ನಮ್ಮಪ್ಪನ, ಅದ್ರಲ್ಲಿ ಅರ್ಧ ದುಡ್ಡು ನಂಗೆ ಕೊಡು ಅಂತ. ಕೊಡ್ಲಿಲ್ಲ ಅಂದ್ರೆ ಆಮೇಲೆ ನೋಡೋಣ. ಯಾಕೆ ಸುಮ್ನೆ ಹೋಗಿ ಕೇಳಿ ಇಲ್ಲ ಅನ್ಸ್ಕೊಂತೀಯ? ನೀನ್ ಏನೇ ಮಾಡಿದ್ರು ಏನೇ ಕೇಳಿದ್ರು ಅವ್ರು ನಿನಗೆ ಕೊಡಲ್ಲ ಬಿಡು. ನೀವು ಸುಮ್ನಿರ್ರಿ. ಅವ್ರು ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು.
ಅಣ್ಣ ಬಿಟ್ಬಿಡೋಣ. ಜೂನ್ 8, 2013 ಶನಿವಾರ. ಅಣ್ಣ ಬಿಟ್ಬಿಡೋಣ. ನಾನು ನೋಡ್ತಾನೆ ಇದ್ದೀನಿ, ಈಗ ಕೊಡ್ತೀನಿ, ಯಾಕೆ ಕೊಡ್ತೀನಿ ಅಂತ ಸತಾಯಿಸ್ಕೊಂಡು ಹೋಯ್ತಾ ಇದೀಯ ನಮ್ಮ ಬಡ್ಡಿ ಮಗನೇ. ಅಣ್ಣ ನಾನು ಕೊಟ್ಬಿಡ್ತಿದ್ದೇನೆ ಅಣ್ಣ. ಬಡ್ಡಿ ಮಗ ಯಾವನು ಇಸ್ಕೊಂಡು ಕೊಡಕ್ ತುಂಬಾ ಸತಾಯಿಸ್ತಾವನೆ. ಅವ್ನು ಕೊಟ್ಟಿದ ತಕ್ಷಣ ಕೊಟ್ಬಿಡ್ತೀನಿ ಬಿಡೋಣ. ಮಗನೇ ಆಗ್ ಕೊಡ್ತೀನಿ, ಈಗ ಕೊಡ್ತೀನಿ ಅಂತ 50,000 ರೂಪಾಯಿ ಬಡ್ಡಿಗೆ ಇಸ್ಕೊಂಡು 1 ವರ್ಷದಿಂದ ಬಡ್ಡಿನಿಲ್ಲ ಕಾಗೆ ಹಾರಿಸ್ತಾ ಇದೆಯಾ ಮಗನೇ. ನಿಮ್ಮಪ್ಪ ಕೊಡ್ತಾನೆ ನನ್ನ ಬಡ್ಡಿನ? ಕೊಡ್ತೀನಿ ಬಿಡೋಣ. ಅಣ್ಣ ನಾನು 5-6 ವರ್ಷದಿಂದ ನಿಮ್ಮ ಹತ್ರ ತಾನೇ ದುಡ್ಡು ತಗೊಳ್ಳೋದು. ಹೂ ಕಣ ಮಗ, ಅವಾಗ ಇವಾಗ ಬೇಕಾದಾಗ ಬಂದು ಇಸ್ಕೊಂಡು ಹೋಯ್ತಿದೆ, ನಾನು ಕೇಳ್ತಾ ಇರ್ಲಿಲ್ಲ ಮಗ. ಈಗ ಹಾಗಿಲ್ಲ, ನನಗೂ ಹೆಂಡತಿ ಮಕ್ಕಳು ಸಂಸಾರ ಅವ್ರೆ, ಖರ್ಚೈತೆ. ಅಣ್ಣ ನಿಮ್ ಕಾಲ್ ಮುಗಿತೀರಣ್ಣ. ನಂಗೂ ಅದೇ ಪ್ರಾಬ್ಲಮ್ ಅಣ್ಣ. ಗ್ಯಾರೇಜಲ್ಲಿ ಏನೂ ಆಗ್ತಿಲ್ಲ ಅಣ್ಣ. ಅಣ್ಣ ಇನ್ನೊಂದು ವಾರ ಟೈಮ್ ಕೊಡೋಣ. ನಮ್ಮ ತಾಯಿನ ತಂದು ಕೊಟ್ಬಿಡ್ತೀನ, ಇಲ್ಲಾಂದ್ರೆ ಕೊಂದಾಕ್ಬಿಡೋಣ. ನಿಂದಂತ ಕಜ್ಜಿ ನಾಯಿನ್ ಕೊಂದು ನಾನು ಯಾಕೋ ಕೈ ಹೊಲ್ಸ್ ಮಾಡ್ಕೊಳ್ಳಿ. ನೋಡು, ಇನ್ನೊಂದು ವಾರದಲ್ಲಿ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮನೆ ಒಳಗಡೆ ಇರೋ ಸಾಮಾನೆಲ್ಲ ಮಾರಿ ನಿನ್ ಹೆಂಡತಿ ಮಕ್ಳು ಬೀದಿನಲ್ಲಿ ಸಿರ್ಪೆ ಎತ್ಬೇಕು ಮಗನೇ. ಹಂಗ್ ಮಾಡ್ಬಿಡ್ತೀನಿ. ಯೋಚನೆ ಮಾಡು ಹೆಂಡತಿ ಮಕ್ಳ ಬಗ್ಗೆ. ಆಯ್ತಣ್ಣ, ಅವ್ರನ್ನ ಸಾಕೋಕ್ಕೋಸ್ಕರ ನಾನು ಇಷ್ಟೊಂದು ಸಾಲ ಮಾಡ್ಕೊಂಡಿರೋದು. ಇನ್ನೊಂದು ವಾರ ಟೈಮ್ ಕೊಟ್ಬಿಡೋಣ. ನಿನ್ ಸಾಲ ತೀರಿಸ್ಬಿಡ್ತೀನಿ. ಇನ್ನೊಂದು ವಾರ ಕೊಡದೇ ಇರು, ಆಗ ನೋಡು. ಜೂನ್ 8, 2013 ಶನಿವಾರ ರಾತ್ರಿ 8:30. ಮಚ್ಚ, ಹಂಚಂಗಳೆಲ್ಲ ಹತ್ಕೊಂಡು ಆಚೆ ಕಡೆ ಓಡಾಡ್ಬಿಡು. ಹತ್ತೊಳಗೆ ಮಗ ಎಲ್ಲ ಅವನು ಬರ್ಲೇ ಇಲ್ವಲ್ಲ. ಪೋಟ್ಕೊಳಕ್ ಟೈಮ್ ಆಯ್ತು, ಎಣ್ಣೆನು ಓಡಿಸಿಲ್ಲ ನೀನು. ಆಯ್ತು ಬಿಡು ಮಗ. ಬಿಡು ಮಚ್ಚ, ಯಾಕೆ ಟೆನ್ಷನ್ ಮಾಡ್ಕೋತೀಯ? ಒಂದೇ ಏಟು ವ್ಯವಹಾರ ಮುಗಿಸ್ಕೊಡ್ತೀನಿ. ಏಯ್, ಏನಾರ ಆಗ್ಲಿ ಇವತ್ತು ವ್ಯವಹಾರ ಮುಗಿಲೇಬೇಕು. ಆಯ್ತು ಬಿಡು ಮಚ್ಚ. ಬಂದ 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 ಬಂದ. ಎತ್ತ ಗಾಡಿ ಎತ್ತ ಗಾಡಿ ಎತ್ತ ಗಾಡಿ ಎತ್ತ ಎತ್ತ. ಮುನಿಸ್ವಾಮಿಯ ಮೇಲೆ ಹೀಗೆ 4-5 ಜನ ಆಗಂತಕರು ಅಚಾನಕ್ ಆಗಿ ದಾಳಿ ಮಾಡಿ ಪರಾರಿಯಾಗ್ತಾರೆ. ನಡು ರಸ್ತೆಯಲ್ಲಿ ತೀವ್ರವಾಗಿ ಗಾಯಗೊಂಡು ನರಳುತ್ತಾ ಬಿದ್ದಿದ್ದ ಮುನಿಸ್ವಾಮಿನ ಸಾರ್ವಜನಿಕರು ಪ್ಲೇ ಲೇಔಟ್ನ ವಿಜಯ ಆಸ್ಪತ್ರೆಗೆ ಸೇರಿಸ್ತಾರೆ. ವಿಜಯ ಆಸ್ಪತ್ರೆಯ ಅಲ್ಲಿನ ಡಾಕ್ಟರ್ ಪರಿಸ್ಥಿತಿಯ ಗಂಭೀರತೆನ ಅರಿತು ಮುನಿಸ್ವಾಮಿಯ ಕತ್ತಿನ ಗಾಯಕ್ಕೆ ಪ್ರಥಮ ಚಿಕಿತ್ಸೆನ ಮಾಡಿ ಇಂದಿರಾನಗರದ ಚಿನ್ಮಯ ಮಿಷನ್ ಆಸ್ಪತ್ರೆಗೆ ಕಳಿಸ್ತಾರೆ. ಸಾರ್ವಜನಿಕರು ಅದೇ ಟ್ಯಾಕ್ಸಿಯಲ್ಲಿ ಮುನಿಸ್ವಾಮಿಯನ್ನ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಮುನಿಸ್ವಾಮಿ ದಾರಿ ಮಧ್ಯದಲ್ಲಿ ಕೊನೆಯುಸಿರೆಳಿತಾನೆ. ಲಕ್ಷಾಂತರ ರೂಪಾಯಿಗಳ ಒಡೆಯ ಹೀಗೆ ದಾರಿಲಿ ಅನಾಥವಾಗಿ ಕೊಲೆಯಾಗ್ತಾನೆ. ಆತನ ಜೇಬಲಿದ್ದ ಫೋನ್ ಡೈರಿಯಿಂದ ಅವನು ವಿಳಾಸ ಪತ್ತೆ ಹಚ್ಚಿದ ಪೊಲೀಸರು ರತ್ನಾಗೆ ಸುದ್ದಿ ಮುಟ್ಟಿಸ್ತಾರೆ. ಬನ್ನಿ ಸರ್, ಕೂತ್ಕೊಳ್ಳಿ. ಪರವಾಗಿಲ್ಲ, ನಮಗೆ ಮುನಿಸ್ವಾಮಿ ಅವ್ರ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಸಿಕ್ಕಿದೆ. ನೀವು ನಿಮ್ಗೆ ಗೊತ್ತಿರೋ ವಿಚಾರಗಳನ್ನ ಹೇಳಿದ್ರೆ ನಮ್ಮ ತನಿಖೆಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಏನಂತ ಹೇಳುದು ಸರ್, ಅವ್ರು ತುಂಬಾ ಒಳ್ಳೆಯವರು. ಯಾರ ತಂಟೆಗೆ ಹೋಗ್ತಿರ್ಲಿಲ್ಲ. ಅವ್ರಾಯ್ತು, ಅವ್ರ ಕೆಲಸ ಆಯ್ತು ಅಂತಿರ್ತಿದ್ರು. ನೀವ್ಯಾರು? ನಿಮ್ಮ ಪರಿಚಯ ಆಗಲಿಲ್ಲ. ನಾನು
ಅವ್ರ ಅತ್ತೆ ಅಂದ್ರೆ ಇವಳ ತಾಯಿ. ನೀವು ಇಲ್ಲೇ ಇರ್ತೀರಾ ಅಥವಾ ಈ ಇನ್ಸಿಡೆಂಟ್ ಆದ್ಮೇಲೆ ಬಂದ್ರಾ? ಇಲ್ಲ ಸರ್, ನಾನು ಮಹದೇವಪುರದಲ್ಲಿ ಬಾಡಿಗೆ ಮನೇಲಿದ್ದೆ. ಈಗ ಒಂದು 4-5 ತಿಂಗಳಿಂದ ಇಲ್ಲೇ ಇದ್ದೆ. ಇನ್ನೇನು ನಾಳೆ ನಾಳಿದ್ದು ಹೊರಟ್ಬಿಡ್ಬೇಕು ಅಂತಿದ್ದೆ. ಅಷ್ಟರಲ್ಲಿ ಮುನ್ಸ್ವಾಮಿ ಅವ್ರು ಏನ್ ಮಾಡ್ಕೊಂಡಿದ್ರು? ಅವರು HAL ಮಾರ್ಕೆಟಲ್ಲಿ ತರಕಾರಿ ಏಜೆಂಟ್ ಆಗಿದ್ರು ಸರ್. ಫೈನಾನ್ಸ್ ವ್ಯವಹಾರನೂ ಮಾಡ್ತಿದ್ರು. ಫೈನಾನ್ಸ್ ವ್ಯವಹಾರ ಅಂದ್ರೆ? ಲೋಕಲಲ್ಲಿ ಯಾರಿಗಾದ್ರೂ ಸಾಲ ಬೇಕಾದ್ರೆ ಬಡ್ಡಿ ಕೊಡ್ತಿದ್ರು ಸರ್. ಪ್ರತಿ ಶನಿವಾರ ಅಸಲು ಬಡ್ಡಿ 2 ಮನೆಗೆ ತರ್ತಿದ್ರು. ಯಾರೋ ಗೊತ್ತಿರೋರೆ ದುಡ್ಡುಗೋಸ್ಕರ ಅವ್ರನ್ನ ಕೊಲೆ ಮಾಡಿರ್ಬೇಕು ಸರ್. ಇಲ್ಲ ಇಲ್ಲ, ಅವ್ರ ಮೈ ಮೇಲೆ ಇದ್ದಿದ್ದ ಆಭರಣ, ಜೇಬಲ್ಲಿ ಇದ್ದಿದ್ದು 1.5 ಲಕ್ಷ ರೂಪಾಯಿ ಹಾಗೆ ಇತ್ತು. ಯಾರೋ ಹಳೆ ದ್ವೇಷದಿಂದ ಈ ಕೆಲಸ ಮಾಡಿರೋದು ಅನ್ಸುತ್ತೆ. ಅವ್ರಿಗೆ ಯಾರಾದ್ರೂ ವೈರಿಗಳಿದ್ರ? ವೈರಿಗಳು ಯಾರು ಅಂತ ಹೇಗೆ ಹೇಳುದು ಸರ್? ಫೈನಾನ್ಸ್ ವ್ಯವಹಾರದಲ್ಲಿ ಎಷ್ಟೊಂದು ಜನ ಸಾಲ ಇಸ್ಕೊಂಡಿರ್ತಾರೆ. ಅವ್ರನ್ನ ವಿಚಾರಿಸಿದ್ರೆ ಗೊತ್ತಾಗ್ಬೋದು ಅನ್ಸುತ್ತೆ. ಆಯ್ತು, ನಾವು ವಿಚಾರಿಸ್ತೀವಿ. ಯಾರೋ ಸಾಲ ಇಸ್ಕೊಂಡಿರೋರು ಈ ಕೆಲಸ ಮಾಡಿರೋದು ಅನ್ಸುತ್ತೆ. ನಾವು ಹೇಳಿ ಕಳಿಸಿದಾಗ ನೀವು ಸ್ಟೇಷನ್ಗೆ ಬರಬೇಕಾಗುತ್ತೆ. ಮುನ್ಸ್ವಾಮಿ ತರಕಾರಿ ಮಾರ್ಕೆಟಲ್ಲಿ ಏಜೆಂಟ್ ಆಗಿದ್ದೇನ್ರಿ? ಹೌದು ಸರ್, ಹೊರಗಡೆಯಿಂದ ಹೋಲ್ಸೆಲ್ಲ ತಗೊಂಬಂದು ಇಲ್ಲಿ ಅಂಗಡಿಗಳೆಲ್ಲ ಸೇಲ್ ಮಾಡ್ತಾ ಇದ್ದೀವಿ ಸರ್. ಅವನು ಇಲ್ಲೊಂದು ಅಂಗಡಿನೂ ಇಟ್ಕೊಂಡಿದ್ದಂತೆ. ಅಂಗಡಿನೂ ಇಟ್ಕೊಂಡಿದ್ದೀವಿ ಸರ್. ಓ, ನಿಮ್ಮ ಹೆಸರೇನು? ವೇಲು ಅಂತ ಸರ್. ಸುಮಾರು ಎಷ್ಟು ವರ್ಷದಿಂದ ಇದ್ದಿದ್ರಿ ಇಲ್ಲಿ? ಸರ್ 20 ವರ್ಷದಿಂದ ಇದ್ದೀವಿ ಸರ್ ನಾವು. ಮುನ್ಸ್ವಾಮಿ ತರಕಾರಿ ವ್ಯಾಪಾರ ಜೊತೆಗೆ ಈ ಬಡ್ಡಿ ಲೇವಾದೇವಿನೂ ಮಾಡ್ತಿದ್ದಂತೆ. ಹೌದು ಸರ್, ಅಂಗಡಿಗಳಿಗೆಲ್ಲ ಹೋಲ್ಸೆಲ್ಲ ತಂದು ಹಾಕೋದಲ್ದೆ ಅವ್ರಿಗೆ ಬಡ್ಡಿಗಳಿಗೆಲ್ಲ ಕೊಟ್ಟು ವ್ಯಾಪಾರ ಮಾಡಿ. ಈ ದುಡ್ಡು ಇಸ್ಕೊಂಡಿರೋರು ಟೈಮಿಗೆ ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಜಗಳ, ಹೊಡೆದಾಟ ಆ ಥರದ್ದೇನೂ ಆಗ್ತಿರ್ಲಿಲ್ವಾ? ಈ ಬಡ್ಡಿ ವ್ಯವಹಾರದಲ್ಲಿ ಅವೆಲ್ಲ ಕಾಮನ್ ಅಲ್ವೇನ್ರಿ? ಸಾಮಾನ್ಯವಾಗಿ ಅವನು ಏನು ಜಗಳ ಮಾಡಿದಂಥ ಮನುಷ್ಯ ಅಲ್ಲ ಸರ್. ದುಡ್ಡು ವಾಪಸ್ ಕೊಡೋದಕ್ಕೆ ಅವನು ಜಾಸ್ತಿ ಟೈಮೇ ಕೊಡ್ತಾ ಇದ್ದ ಸರ್. ಆದರೆ ಮೊನ್ನೆ ಶನಿವಾರ ಬೆಳಗ್ಗೆ ಒಬ್ಬನ ಹಿಡಿದು ಹೊಡೆಯೋದು ನೋಡಿದೆ ಸರ್. ಯಾರಿಗೆ? ಸರ್ ಮಣಿ ಅಂತ ಸರ್, ಅವನು ಇಲ್ಲೇ ಗ್ಯಾರೇಜ್ ಇಟ್ಕೊಂಡಿದ್ದಾನೆ ಸರ್. ಅವನು ಸಾಲ ಇಸ್ಕೊಂಡು ವಾಪಸ್ ಕೊಡೋದು ಸ್ವಲ್ಪ ಲೇಟ್ ಮಾಡ್ತಾ ಇದ್ದ ಸರ್. ಹಾಗಾದ್ರೆ ಅವನ ಜೊತೆನೇ ಜಾಸ್ತಿ ಜಗಳ ಆಗಿರ್ಬೇಕು. ಹೌದು ಸರ್, ಅವನಿಗೂ 50,000 ರೂಪಾಯಿ ಕೊಟ್ಟು ಸುಮಾರು 1 ವರ್ಷ ಆಗಿತ್ತಂತೆ. 1 ವಾರದಲ್ಲಿ ದುಡ್ಡು ವಾಪಸ್ ಕೊಡಲಿಲ್ಲ ಅಂದರೆ ಸರಿ ಇರೋದಿಲ್ಲ ಅಂತೇಳಿ ಮಣಿಗೆ ವಾರ್ನ್ ಮಾಡಿದ್ದೆ ಸರ್. 1 ವಾರ ಆಗೋದ್ರಲ್ಲಿ ಈ ಥರ ಆಗೋಯ್ತಲ್ಲ ಸರ್. 50,000 ರೂಪಾಯಿ ಅಂದರೆ ಸಣ್ಣ ಅಮೌಂಟ್ ಅಲ್ಲ. ಬಡ್ಡಿ ಗಿಡ್ಡಿ ಎಲ್ಲ ಸೇರಿ 1-2 ಲಕ್ಷ ರೂಪಾಯಿ ಆಗಿರ್ಬೇಕಲ್ಲ? ಏನೋ ಗೊತ್ತಿಲ್ಲ ಸರ್. ಮಣಿ ಅವನ ಹತ್ರ ಒಂದು 7-8 ವರ್ಷದಿಂದ ವ್ಯವಹಾರ ಮಾಡ್ತಾ ಇದ್ದೆ ಸರ್. ಇಷ್ಟು ವರ್ಷದಲ್ಲಿ ಅಷ್ಟು ದೊಡ್ಡ ಜಗಳಲ್ಲಿ ಇದೆ ಮೊದಲು ಸರ್. ಹಾಗಾದ್ರೆ ಮಣಿಗೆ ಕೋಪ ಬಂದು ಸಿಟ್ಟಲ್ಲಿ ಏನೋ ಮಾಡಿರೋ ಚಾನ್ಸಸ್ ಇದೆ. ಹೌದು ಸರ್, ಅವನು ಮನೆಯಲ್ಲಿ ಅವಾಗ ಸ್ವಲ್ಪ ದುಡ್ಡಿಗೆ ಸ್ವಲ್ಪ ಪ್ರಾಬ್ಲಮ್ ಅದು ಇದು ಹೇಳ್ತಾ ಇದ್ದೆ ಸರ್ ಮನೆ. ಸರಿ, ನಿಮ್ಮ ಹುಡುಗರನ್ನ ಯಾರಾದ್ರೂ ಕಳಿಸಿ ಆ ಮಣಿ ಗ್ಯಾರೇಜ್ ತೋರಿಸೋದಕ್ಕೆ ಹೇಳಿ. ಕಳ್ಸೋಣ ಸರ್. ಯಾವ್ದು ಗ್ಯಾರೇಜ್? ಇದೇ ಗ್ಯಾರೇಜ್. ಸರ್ ಏನಾಗಬೇಕಾಯ್ತು ಸರ್? ನಿಮ್ದೇನೇನ್ರಿ ಗ್ಯಾರೇಜು? ಹೌದು ಸರ್, ನನ್ನ ಹೆಸರು ಕಾಸಿಮ್ ಅಂತ, ನಂದೇ ಗ್ಯಾರೇಜ್ ಸರ್. ಇಲ್ಲಿ ಮಣಿ ಅಂತ ಕೆಲಸ ಮಾಡ್ತಾನಲ್ಲ, ಇಲ್ರಿ ಅವನು? ಸರ್ ಅವ್ನು 2 ದಿವಸದಿಂದ ಕೆಲಸಕ್ಕೆ ಬರ್ತಾ ಇಲ್ಲ ಸರ್. ಅವ್ನ ಮೊಬೈಲ್ ನಂಬರ್ ಏನಾದರೂ ಇದೆಯಾ? ಮೊಬೈಲ್ ನಂಬರ್ ಇದೆ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನಾನು ಟ್ರೈ ಮಾಡಿ ಸಾಕಾಯ್ತು ಸರ್. ಅವ್ನ ಮನೆ ಎಲ್ಲಿದೆ ಅಂತ ಗೊತ್ತೇನ್ರಿ ನಿಮಗೆ? ಗೊತ್ತು ಸರ್. ಏನು ವಿಷಯ ಸರ್? ಏನಿಲ್ಲ, ಯಾರಾದ್ರೂ ಸಾಲ ಇಸ್ಕೊಂಡಿದ್ದಾನೆ, ವಾಪಸ್ ಕೊಟ್ಟಿಲ್ಲ. ಸಣ್ಣ ವಿಚಾರಣೆ ಅಷ್ಟೇ. ಅವ್ನು ಹಂಗೆ ಸರ್, ತಿಂಗಳು ಮುಗಿಯೋಕೆ ಮುಂಚೆನೆ ಅಡ್ವಾನ್ಸ್ ಅಂತ ಇಸ್ಕೊಂಡ್ಬಿಡ್ತಾನೆ, ರಜೆ ಹಾಕ್ಬಿಡ್ತಾನೆ ಸರ್. ಅಷ್ಟೊಂದು ಸಾಲ ಮಾಡಿ ಏನ್ರಿ ಮಾಡ್ತಾನೆ ಅವನು? ಸರ್ ಅವ್ರ ತಂದೆ ತಾಯಿಗೆ ಹುಷಾರಿಲ್ಲ ಸರ್, 3-4 ಜನ ಮಕ್ಕಳು, ಒಂದು ಫ್ಯಾಮಿಲಿ ಮೇಂಟೈನ್ ಮಾಡ್ಬೇಕಲ್ಲ ಸರ್. ಸರಿ ನಡ್ರಿ, ತೋರಿಸಿ ಅವ್ರು ಬನ್ನಿ. ಸರ್ ಇದೆ ಸರ್ ಮನೆ. ಮಣಿ ಎಲ್ಲಮ್ಮ ಮಣಿ? ಹುಷಾರಿಲ್ಲ, ಒಳಗಡೆ ಮಲಗಿದೆ ಸರ್. ಹುಷಾರಿಲ್ಲ ಅಂತ ಮಲಗಿದಾನ, ಪೊಲೀಸವ್ರು ಬರ್ತಾರೆ ಅಂತ ಭಯನ? ಯಾಕೆ ಸರ್ ಭಯ? ಕೊಲೆ ಮಾಡಿ ಬಂದಿದ್ದಾನೆ. ಕೊಲೆನಾ? ಸರ್ ಕೊಲೆನಾ? ನಂಗೇನು ಹೇಳಿಲ್ಲ ಸರ್ ನೀವು. ನಿಮ್ಗೆ ಹೇಳಿದ್ರೆ ಸಿಗ್ತಾ ಇದ್ದೇನ್ರಿ ಆ ರಾಸ್ಕಲ್ಲು? ಎಸ್ಕೇಪ್ ಆಗ್ತಿದ್ದ, ತಲೆ ತಪ್ಪಿಸ್ಕೊಂಡು ಓಡೋಗ್ತಿದ್ದ. ಸಾಲ ಮಾಡಿ ವಾಪಸ್ ಕೇಳಿದ್ರೆ ಕೊಲೆ ಮಾಡಿ ಬಂದಿದ್ದಾನೆ. ಏಯ್, ಏನೋ ಮಕ ನೋಡ್ತಿದ್ದೀರಾ? ಹೇಳ್ಕೊಂಬನ್ರು ಅವನ್ನ. ನನ್ನ ಗಂಡ ಅಂತವ್ರಲ್ಲ ಸರ್. ನಿನ್ನ ಗಂಡ ಎಂತವನು ಅಂತ ನಮಗ್ ಚೆನ್ನಾಗ್ ಗೊತ್ತು, ಸುಮ್ನಿರಮ್ಮ. ಹಾಕೊಂಡು ಒಳಗಡೆ ರುಬ್ಬಿದ್ರೆ ಎಲ್ಲ ಈಚೆ ಬರುತ್ತೆ. ಏನ್ರ ನೋಡ್ತಿದ್ರಾ? ಒಳಕ ಹುಡುಕ್ರ, ಹೇಳ್ಕೊಂಬನ್ರಿ ಅವನ್ನ. ಹೋಗಮ್ಮ, ನಿನ್ ಗಂಡ ಹೋಗಮ್ಮ, ಹೇಳ್ತಾ ಇಲ್ವಾ? ಹೋಗಮ್ಮ ಹೋಗಮ್ಮ ನೀನ್ ಒಳಗಡೆ. ಮುನ್ಸ್ವಾಮಿನ ಯಾಕೆ ಕೊಂದು ಹೇಳ? ಸರ್ ನಾನು ಕೊಂದಿಲ್ಲ ಸರ್, ದಯವಿಟ್ಟು ನನ್ನ ಬಿಟ್ಬಿಡಿ ಸರ್. ಸುಳ್ಳು ಬೇಡ ಮಗನೇ, ಸಿಗದಾಕ್ಬಿಡ್ತೀನಿ. ಸರ್ ನಾನು ನಿಜಾನೇ ಹೇಳ್ತಾ ಇದ್ದೀನಿ ಸರ್.
ಅವ್ರು ಸತ್ತೋಗಿರೋ ವಿಚಾರನೇ ನನಗೆ ಗೊತ್ತಿಲ್ಲ ಸರ್. ಮತ್ತ್ಯಾಕೋ ಮನೆ ಒಳಗಡೆ ಔಸ್ಕೊಂಡು ಕೂತಿದ್ದೆ? ಸರ್, ನಾನು ಅವ್ರ ಹತ್ರ ಸಾಲ ತಗೊಂಡು 1 ವರ್ಷ ಆಗಿತ್ತು, ವಾಪಸ್ ಕೊಟ್ಟಿರಲಿಲ್ಲ ಸರ್. ಮೊನ್ನೆ ಸಿಕ್ಕಿದಾಗ 1 ವಾರದಲ್ಲಿ ಕೊಡದೆ ಹೋದ್ರೆ ಪರಿಣಾಮ ಚೆನ್ನಾಗಿರಲ್ಲ ಅಂತ ಧಮಕಿ ಹಾಕಿದ್ರು ಸರ್. ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮನೆ ಒಳಗಡೆ ಕೂತಿದ್ಯಾ? ಹೌದು ಸರ್, ಅವ್ರ ಕೈಗೆ ಸಿಕ್ಕಿದ್ರೆ ಎಲ್ಲಿ ಒದೆ ತಿನ್ಬೇಕಾಗುತ್ತೋ ಅಂದ್ಬಿಟ್ಟು ಕೆಲ್ಸಕ್ಕೂ ಹೋಗದೆ ಮನೆಯಲ್ಲೇ ಇದ್ದೆ ಸರ್. ಸರ್, ಅವ್ರಿಗೆ ನಮ್ಮ ಮನೆ ಗೊತ್ತಿಲ್ಲ ಸರ್. ಫೋನ್ ಮಾಡ್ಬೋದು ಅಂತ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಂಡು ಮನೆಯಲ್ಲೇ ಇದ್ದೆ ಸರ್. ಹಾಗಾದ್ರೆ ಶನಿವಾರದಿಂದ ನೀನು ಹೊರಗೂ ಹೋಗಿಲ್ಲ, ಫೋನು ಮಾಡಿಲ್ವೇನೋ? ಇಲ್ಲ ಸರ್. ಸರ್, ಅವತ್ತು ಅವ್ರು ಹೊಡೆದ ಮೇಲೆ ಮನೆಗೆ ಸೇರ್ಕೊಂಡು ಮತ್ತೆ ಹೊರಗಡೆ ಬರಲೇ ಇಲ್ಲ ಸರ್. ನನ್ನ ನಂಬಿ ಸರ್, ನನ್ನ ಬಿಟ್ಬಿಡಿ ಸರ್. ಸರ್ ಬಿಟ್ಬಿಡಿ ಸರ್. ಸರ್ ಸರ್, ಅವ್ನು ನಿಜ ಹೇಳ್ತಿದ್ದಾನೆ ಅನ್ಸುತ್ತೆ. ನಾನು ಅಕ್ಕಪಕ್ಕದವ್ರನ್ನೆಲ್ಲ ವಿಚಾರಿಸಿದೆ. ಅವನ ಮನೆಯಿಂದ ಹೊರಗಡೆನೇ ಹೋಗಿಲ್ವಂತೆ. ಅದು ಅಲ್ಲದೆ ಅವ್ನು ಕೊಲೆ ಮಾಡೋ ನೇಚರ್ ಇರುವಂಥ ವ್ಯಕ್ತಿ ಅಲ್ಲ ಅನ್ಸುತ್ತೆ ಸರ್. ಮನೇಲೇ ಕೂತ್ಕೊಂಡು ಯಾಕೆ ಬೇರೆ ಕೈಲಿ ಮಾಡಿಸ್ಬಾರ್ದು ಅವನು? ಆದರೂ ಅವನ ಮೇಲೆ ಒಂದು ನಿಗಾ ಇರಲಿ. ಈಗ ಸದ್ಯಕ್ಕೆ ಬಿಟ್ಬಿಡಿ ಅವನು. ಓಕೆ ಸರ್. ಏನ್ ವಿಷಯ ಸರ್, ಬರೋಕ್ ಹೇಳಿದ್ರಿ? ನಿಮ್ಮ ಗಂಡನ ಕೊಲೆ ವಿಚಾರದಲ್ಲಿ ಅನುಮಾನ ಬಂದವ್ರನ್ನೆಲ್ಲ ಕರೆದು ವಿಚಾರಿಸಿದ್ದೀನಿ. ಅಂತ ಮಾಹಿತಿಗಳೇನು ಸಿಕ್ಕಿಲ್ಲ, ಅದಕ್ಕೆ ನಿಮ್ಮನ್ನೇ ಕರೆಸಿದ್ದೀನಿ. ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿಗಳಿದ್ರೆ ಹೇಳಿ ನೀವು. ನಮಗೆ ಗೊತ್ತಿರೋದನ್ನೆಲ್ಲ ಹೇಳಿದೀವಿ ಸರ್. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಮುನಿಸ್ವಾಮಿ ಅವರಿಗೆ 55 ವರ್ಷ. ಇವರು ನೋಡಿದ್ರೆ 23-24 ಥರ ಇದ್ದಾರೆ. ಹೇಗ್ರಿ ಈ ಮದುವೆಗೆ ಒಪ್ಕೊಂಡ್ರಿ ನೀವು? ಸರ್, ನಮ್ಮ ಮನೆ ಗಂಡ ದಿಕ್ಕಿದ ಮನೆ ಸರ್. ಒಂದಿನ ಮುನಿಸ್ವಾಮಿ ಬಂದು ನಿನ್ನ ಮಗಳಿಗೆ ಮದುವೆ ಆಗ್ತೀನಿ, ನನ್ನ ಹತ್ರ ಚೆನ್ನಾಗಿ ದುಡ್ಡಿದೆ, ಚೆನ್ನಾಗಿ ನೋಡ್ಕೊತೀನಿ ಇಂದ. ಅದಕ್ಕೆ ಅವಳು ಸುಖವಾಗಿರ್ತಾಳೆ ಅಂತ ನಾನು ಮದುವೆ ಮಾಡಿಕೊಟ್ಟೆ ಸರ್. ನಿಮ್ಮಿಬ್ಬರ ಮಧ್ಯೆ ನಿಮ್ಮ ವಯಸ್ಸಿನ ವಿಚಾರದಲ್ಲಿ ಯಾವತ್ತೂ ಜಗಳ ಆಗಿಲ್ವೇನ್ರಿ? ಇಲ್ಲ ಸರ್, ನನ್ನನ್ನು ಅವ್ರು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ಅವರಿಂದ ನನಗೆ ಯಾವುದೇ ರೀತಿ ಮೋಸ ಆಗಿಲ್ಲ. ಇನ್ನು ಜಗಳ ಯಾಕೆ? ಹಾಗಾದ್ರೆ ನಿಮಗೂ ಆ ಮದುವೆ ಆಗೋದಕ್ಕೆ ಒಪ್ಪಿಗೆ ಇತ್ತು? ಹಾಗೇನಿಲ್ಲ ಸರ್, ನನಗೂ ಅವ್ರಿಗೂ 30 ವರ್ಷ ಡಿಫ್ರೆನ್ಸು. ಮೊದಲು ನಾನು ಬೇಡ ಅಂತಿದ್ದೆ, ಆಮೇಲೆ ಅಮ್ಮನ ಬಲವಂತಕ್ಕೆ ಮದುವೆ ಮಾಡಿಕೊಂಡೆ. ನಿಮಗೆ ನನ್ನ ಮೇಲೆ ಯಾಕೆ ಸರ್ ಅನುಮಾನ? ಅನುಮಾನ ಅಂತ ಅಲ್ಲಮ್ಮ, ಕೊಲೆಗೆ ಬೇಕಾದಷ್ಟು ಕಾರಣಗಳಿರುತ್ತೆ. ಅದನ್ನೆಲ್ಲ ತಿಳ್ಕೊಬೇಕು ಅಂದರೆ ಇದೆಲ್ಲ ಮಾಮೂಲು. ಅವ್ರ ಆಸ್ತಿ ಎಷ್ಟಿತ್ತು? ಅದ್ರ ಬಗ್ಗೆ ನಂಗೆ ಸರಿಯಾಗಿ ಗೊತ್ತಿಲ್ಲ ಸರ್. ಮದುವೆ ಆದಮೇಲೆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರ್ತಿದ್ವಿ. ಆಸ್ತಿ ವಿಷಯದಲ್ಲಿ ಮನೇಲಿ ಯಾರ ಜೊತೆ ಎಲ್ಲರೂ ಜಗಳ ಆಗಿತ್ತೇನಮ್ಮ? ಅವ್ರ ಆಸ್ತಿ ಎಲ್ಲ ಅವರೇ ದುಡ್ಡಿದ್ದು ಸರ್. ಹಾಗಾಗಿ ಪಾಲ್ ಕೊಡೋ ಪ್ರಶ್ನೆನೇ ಇಲ್ಲ. ಆದರೆ ಅವ್ರ ಮೊದಲನೇ ಹೆಂಡತಿ ಮಗಳು ಮಾತ್ರ ಯಾವಾಗಲೂ ಬಂದು ಜಗಳ ಆಡೋರು. ಅವ್ರೇನು ಮಾಡ್ಕೊಂಡಿದ್ದಾರೆ? ಅವ್ರ ಗಂಡ ಬಿಸ್ನೆಸ್ ಮಾಡ್ತಾರೆ ಸರ್. ಅವ್ರಿಗೆ ಏನೇನು ಬೇಕೋ ಎಲ್ಲ ಕೊಟ್ಟಿದ್ದಾರೆ. ಹಣ, ಆಸ್ತಿ, ಒಡವೆ ಎಲ್ಲ ಕೊಟ್ಟಿದ್ದಾರೆ ಸರ್. ಆಯಿತು, ಅದನ್ನ ವಿಚಾರಿಸ್ತೀವಿ. ಅವ್ರು ಫೈನಾನ್ಸ್ ಮಾಡ್ತಿದ್ರು ಅಂತ ಹೇಳಿದ್ರಲ್ಲ, ಆ ಸಾಲ ತಗೊಂಡಿರೋದೇನಾದ್ರು ಡೀಟೇಲ್ಸ್ ಇದೆ ನಿಮ್ಮ ಹತ್ರ? ವ್ಯವಹಾರದ ವಿಚಾರವಾಗಿ ನಮ್ಮ ಹತ್ರ ಏನೂ ಮಾತಾಡ್ತಿರಲಿಲ್ಲ ಸರ್. ಸಾಲ ತಗೊಂಡವರು ಇದೇ ಸಮಯಕ್ಕೆ ಕಾಯ್ತಿರ್ತಾರಲ್ವಾ, ಸಾಲ ತಗೊಂಡಿದ್ದೀವಿ ಅಂತ ಯಾರು ಬಂದು ಹೇಳ್ತಾರೆ ಸರ್? ನೀವು ಹೇಳೋದು ಸರಿ. ಸರ್, ಆದಷ್ಟು ಬೇಗ ಆ ಕೊಲೆಗಾರನ ಕಂಡುಹಿಡಿರಿ ಸರ್. ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಿಸಿ. ಆಯ್ತಮ್ಮ, ಅದು ನಮ್ಮ ಡ್ಯೂಟಿ, ನಾವು ಮಾಡ್ಕೊಳ್ತೀವಿ. ನೀವಿನ್ನು ಹೊರಡಿ. ನಾವು ಹೇಳಿ ಕಳಿಸ್ತಾ ಬರಬೇಕಾಗುತ್ತೆ ಸ್ಟೇಷನ್ಗೆ. ಆಯ್ತು ಸರ್, ಬರ್ತೀವಿ. ನೀವು ನಿಮ್ಮ ತಂದೆ ಆಗಾಗ ಜಗಳ ಆಡ್ತಿದ್ರಂತೆ, ನಿಜಾನ? ಇಲ್ಲ ಸರ್, ಅಪ್ಪ 2ನೇ ಮದುವೆ ಆದ್ಮೇಲೆ 1-2 ಸಲ ಜಗಳ ಆಡಿರ್ಬೋದು ಅಷ್ಟೇ ಸರ್. ಯಾವ ಕಾರಣಕ್ಕಾಗಿ ಜಗಳ ಆಡ್ತಿದ್ರಿ? ಮತ್ತೆ ಯಾವ ವಿಷಯಕ್ಕೆ ಸರ್? ಆಸ್ತಿ ವಿಷಯಕ್ಕೆ. ನಮ್ಮ ಅಪ್ಪನ ಆಸ್ತಿನ ಯಾರೋ 3ನೇವ್ರು ಬಂದು ಹೊಡ್ಕೊಂಡ್ರೆ ಸಿಟ್ಟು ಬರಲ್ವಾ ಸರ್? ಇದೇ ವಿಚಾರವಾಗಿ ನೀವೇ ನಿಮ್ಮ ಅಪ್ಪನ ಕೊಂದಿರ್ಬೋದಲ್ಲ? ಇಲ್ಲ ಸರ್, ಆಸ್ತಿಗೋಸ್ಕರ ಅಪ್ಪನ್ ಕೊಲ್ಲಕ್ಕಾಗತ್ತಾ ಸರ್? ಅಪ್ಪ ಅಮ್ಮ ಅನ್ನೋ ಸೆಂಟಿಮೆಂಟ್ಗಿಂತ ಆಸ್ತಿ ಮುಖ್ಯ ಆಗತ್ತೆ ಒಂದೊಂದ್ಸತಿ. ಸರ್, ನೀವೇನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಿದ್ದೀರಾ. ಅವರು ನಮಗೆ ಸಾಕಷ್ಟು ಕೊಟ್ಟಿದ್ದಾರೆ, ಬೇಕಾದಷ್ಟು ಉಪಕಾರ ಮಾಡಿದ್ದಾರೆ. ಇನ್ನೂ ಅವ್ರ ಆಸ್ತಿ ಮೇಲೆ ನಮ್ಗೇನೋ ಆಸೆ ಇಲ್ಲ ಸರ್. ಆಯ್ತು, ನೀವು ಹೇಳೋದಾಗೆ ಅನ್ಕೊಳ್ಳೋಣ. ನಿಮ್ಗೇನೋ ಆ ಆಸ್ತಿ ಮೇಲೆ ಇಂಟ್ರೆಸ್ಟ್ ಇಲ್ಲ, ನಿಮ್ಮ ಹೆಂಡತಿಗೆ? ಇಲ್ಲ ಸರ್, ನಂಗೆ ನನ್ನ ಅಪ್ಪನ ಆಸ್ತಿ ಮೇಲೆ ಆಸಕ್ತಿ ಇಲ್ಲ. ಆದ್ರೆ ಯಾರೋ 3ನೇವ್ರು ಬಂದು ನಮ್ಮ ಅಪ್ಪನ ಆಸ್ತಿನ ಹೊಡಿತಿದಾರಲ್ಲ ಸರ್, ಅವ್ರ ಮೇಲೆ ಸಿಟ್ಟಿದೆ ಅಷ್ಟೇ. ಆಯ್ತು, ನೀವು ಹೇಳಿದ್ದನ್ನ ನಂಬ್ತೀನಿ. ಆದ್ರೆ ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಸರ್, ಅವಾಗ್ಲೇ ಹೇಳಿದ್ನಲ್ಲ, ನಮ್ಮ ಅಪ್ಪನ 2ನೇ ಹೆಂಡತಿ ಮತ್ತವಳ ತಾಯಿ, ಅವಳೇ ಏನೋ ಮಾಡಿರ್ತಾಳೆ ಸರ್. ಮೊನ್ನೆ ನಮ್ಮ ಅಪ್ಪ ಇನ್ನೊಂದು ಮನೆ ಮಾರಿದ್ರು, ಅದರಿಂದ ಸುಮಾರು 50 ಲಕ್ಷದಷ್ಟು ದುಡ್ಡು ಬಂದಿದೆ ಸರ್. ಅದನ್ನು ತನ್ನ ಹೆಸರಿಗೆ ಮಾಡಿಸ್ಕೊಂಡಿದ್ದಾಳೆ ಸರ್. ಆಸ್ತಿಗೋಸ್ಕರ ತಾಯಿ ಮಗಳು ಸೇರಿ ಏನೋ ಕಿತಾಪತಿ ಮಾಡಿದ್ದಾರೆ ಅನ್ಸುತ್ತೆ ಸರ್. ಸರಿ, ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡಿ ಹೇಳಿ ಸರ್. ಇವ್ರ ಅಕೌಂಟ್ನಲ್ಲಿ ಬರೀ 5,000 ರೂಪಾಯಿ ಬ್ಯಾಲೆನ್ಸ್ ಇದೆ ಅಷ್ಟೇ. ಬರೀ 5,000 ರೂಪಾಯಿನ? ಹೌದು. ಯಾಕೆ ಸರ್, ಡೌಟಾ?
ಕಾಲ್ ಡೀಟೇಲ್ಸ್ ಬಂತು ಸರ್. ಕೊಡಿ. ಇದೇನ್ರಿ ಇಷ್ಟೊಂದು ಕಾಲ್ ಮಾಡಿದಾಳೆ? ಸರ್ ಬಿಸ್ನೆಸ್ ಮಾಡೋರು ಅಷ್ಟು ಮಾಡಲ್ಲ ಸರ್. ಮನೇಲಿ ಅಡುಗೆ ಕೆಲಸ ಮಾಡಿಕೊಂಡು ಎಷ್ಟೊಂದು ಕಾಲ್ ಮಾಡಿದ್ದಾಳೆ ನೋಡಿ ಸರ್. ಇದು ಅವ್ನ ಕಾಲ್ ಎಷ್ಟು ಸರ್? ಮೈ ಗಾಡ್, ಇಷ್ಟು ರಿಪೀಟ್ ಕಾಲ್ ಮಾಡಿದಾಳೆ? ಸರ್ ಆ ನಂಬರ್ಗೆ ಇತ್ತೀಚೆಗಷ್ಟೇ ಮಾಡಿರೋ ಕಾಲ್ಗಳು ಸರ್. ಅಷ್ಟೊಂದು ಮಾತಾಡೋ ಅಗತ್ಯ ಏನಿರುತ್ತೆ ಸರ್? ಅಗತ್ಯ ಏನಿರುತ್ತೆ ಅನ್ನೋದಕ್ಕಿಂತ ಮಾಡಿರೋನು ಯಾವನು ಅಂತ ನೋಡಿ. ಸರ್ ನನಗನ್ಸುತ್ತೆ ಅವಳೇ 100% ಈ ಕೊಲೆ ಮಾಡಿಸಿರೋದು ಅಂತ ಸರ್. ನಮ್ಮ ಹತ್ರ ಸುಳ್ಳು ಹೇಳ್ತಿದ್ದಾಳೆ. ನೋಡೋಣ, ಈ ನಂಬರ್ ಟ್ರೇಸ್ ಮಾಡಿ. ಓಕೆ ಸರ್. ಮುನಿಸ್ವಾಮಿಯ ಕೊಲೆ ನಡೆದು ಸುಮಾರು 6-7 ದಿನಗಳು ಕಳೆದು ಹೋಗಿರುತ್ತೆ. ಪೊಲೀಸರ ಪ್ರಕಾರ ತನಿಖೆ ಕೊನೆಯ ಹಂತಕ್ಕೆ ಬಂದಿರುತ್ತೆ. ಆದ್ರೆ ಅವರ ಮಾತಿನಲ್ಲಿರೋ ನಿಗೂಢವಾದ ಇವಳು ಯಾರು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ತನ್ನ ತಂದೆ ಆಸ್ತಿನೆಲ್ಲ ಯಾರೋ ಅನುಭವಿಸ್ತಾ ಇದ್ದಾರೆ ಅನ್ನೋ ಸಿಟ್ಟಲ್ಲಿದ್ದ ಮುನಿಸ್ವಾಮಿಯ ಮೊದಲನೇ ಹೆಂಡತಿ ಮಗಳು ದೇವಿನ, ಅಥವಾ ಮುನಿಸ್ವಾಮಿಯ ಆಸ್ತಿನ ನೋಡಿ ಮಗಳನ್ನ ಮದುವೆ ಮಾಡಿಕೊಟ್ಟ ನಿಂಗಮ್ಮನ, ಅಥವಾ ಇನ್ನು ಚಿಕ್ಕ ವಯಸ್ಸಿನಲ್ಲೇ ಅನಿವಾರ್ಯವಾಗಿ ವಯಸ್ಸಾದ ಗಂಡನ್ನ ಕಟ್ಕೊಂಡಂತ ರತ್ನನೇ ಗಂಡನ್ನ ಕೊಲೆ ಮಾಡುತ್ತಾ? ಸರ್ ಆ ಹುಡುಗಿ ಯಾರ ನಂಬರ್ಗೆ ಕಾಲ್ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಾಯ್ತು ಸರ್. ಆ ನಂಬರ್ ಬಂದು ಕುಮಾರ್ ಅಂತ, ಕೋಲಾರದೊಂದು. ಅವನ ಅಡ್ರೆಸ್ ಪತ್ತೆ ಹಚ್ಚಿದ್ರಿ? ಗೊತ್ತಾಯ್ತು ಸರ್. ಹೇಳ್ಕೊಂಡು ಬನ್ರಿ. ಅವಳ ಹತ್ರ ಅಷ್ಟೊತ್ತು ಮಾತಾಡೋದು ಏನಿತ್ತು ಅಂತ ವಿಚಾರಣೆ ಮಾಡೋಣ. ಓಕೆ ಸರ್. ಕುಮಾರ್ ಮನೆ ಇದೆ ತಾನೆ? ಹೌದು ಸರ್, ಅವ್ನು ನನ್ನ ಮಗ. ಯಾಕೆ ಸರ್? ಸ್ವಲ್ಪ ಕರೀರಿ. ಯಾಕೆ ಸರ್, ಏನಾಯ್ತು? ಮೊದಲು ಕರೀರಿ, ಆಮೇಲೆ ವಿಷಯ ಏನು ಅಂತ ಹೇಳ್ತೀನಿ. ಅವನಿಲ್ಲ, ಬಾಂಬೆಗೆ ಹೋಗಿದ್ದಾನೆ. ಯಾವಾಗ? ಯಾಕೆ ಹೋಗಿದ್ದಾನೆ ಬಾಂಬೆಗೆ? ಒಂದು 6-7 ದಿವಸ ಆಯ್ತು. ಕೆಲ್ಸದ ಮೇಲೆ ಹೋಗಿದ್ದಾನೆ. ಅವ್ನ ಮೊಬೈಲಿಗೆ ಟ್ರೈ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಬೇರೆ ಯಾವ್ದಾದ್ರು ನಂಬರ್ ಇದೇನ್ರಿ? ಇಲ್ಲ ಸರ್, ನಾವು ಫೋನ್ ಮಾಡ್ತಾನೆ ಇದ್ದೀವಿ, ಆದ್ರೆ ಅವ್ನು ಸಿಗ್ತಾನೆ ಇಲ್ಲ. ಯಾಕೆ ಸರ್? ಏನಿಲ್ಲ, ಯಾವುದೋ ಒಂದು ಕೇಸ್ ವಿಚಾರವಾಗಿ ವಿಚಾರಿಸಬೇಕಾಗಿತ್ತು ಅಷ್ಟೇ. ಸರ್ ಕುಮಾರು ಬಾಂಬೆನಲ್ಲಿದ್ದಾನೆ. ಅವ್ನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಅವ್ನು ಬಾಂಬೆನಲ್ಲಿ ಎಲ್ಲಿದ್ದಾನೆ ಅನ್ನೋ ಅಡ್ರೆಸ್ ಕೂಡ ಮನೆಯವ್ರಿಗೆ ಗೊತ್ತಿಲ್ಲ ಸರ್. ಅಂತೂ ಈ ಕೊಲೆ ನಡೆದಿರೋದು ದ್ವೇಷದಿಂದಲೇ ಅಂತ ಗೊತ್ತಾಯ್ತು. ಆದ್ರೆ ಏನ್ ದ್ವೇಷ ಇತ್ತು ಅಂತ ತಿಳ್ಕೊಬೇಕಲ್ರಿ? ಸರ್ ಏನ್ ದ್ವೇಷ ಅನ್ನೋದನ್ನ ಅವನೇ ಹೇಳಬೇಕು. ಆದ್ರೆ ಅವನು ಬಾಂಬೆನಲ್ಲಿ ತಲೆ ತಪ್ಪಿಸ್ಕೊಂಡು ಕೂತಿದ್ದಾನೆ. ಬಾಂಬೆನಲ್ಲ, ಎಲ್ಲಿ ತಲೆ ತಪ್ಪಿಸ್ಕೊಂಡಿದ್ರು ಅವ್ನು ನಮಗೆ ಸಿಗ್ಲೇಬೇಕು. ಈ ಕೊಲೆಗೆ ಕಾರಣ ಏನು ಅಂತ ಅವಳಿಂದಲೇ ಕೇಳೋಣ. ಹೋಗಿ ಅವಳಿಗೆ ಫಸ್ಟ್ ಹೇಳ್ಕೊಂಡು ಬನ್ರಿ. ಓಕೆ ಸರ್. ಇದೇನು ಸರ್ ಮತ್ತೆ ಬಂದ್ರಿ? ಕೊಲೆಗಾರ ಸಿಕ್ಕನ್ನ ಕಣ್ಣು ಹಿಡಿದ್ರಾ? ಇನ್ನೇನು ಸಿಕ್ದಂಗೆನೆ. ನಿಮ್ಮ ಮಗಳು ಬಂದು ಗುರ್ತಿಸಿದ್ರೆ ಎಲ್ಲ ಕೆಲಸ ಮುಗ್ದಂಗೆ. ಎಲ್ಲಿ ನಿಮ್ಮ ಮಗಳು? ಒಳಗಿದ ಸರ್, ಕರಿತೀನಿ ಬನ್ನಿ. ರತ್ನ, ರತ್ನ. ಏನಮ್ಮ? ಏನ್ ಸರ್ ಮತ್ತೆ ಬಂದಿದ್ದೀರಾ? ಕೇಸ್ ನಿಮ್ದೇ ಅಲ್ವಾ, 100 ಸತಿ ಬರ್ಬೇಕಾಗತ್ತೆ. ಸ್ವಲ್ಪ ಸ್ಟೇಷನ್ ಹತ್ರ ಬಾಮ್ಮ. ಸ್ಟೇಷನ್ಗ? ಯಾಕೆ ಸರ್? ಇನ್ನೂ ವಿಚಾರಣೆ ಬಾಕಿ ಇದೆ ಅಮ್ಮ, ಸ್ವಲ್ಪ ಸ್ಟೇಷನ್ ಹತ್ರ ಬಾ. ಇನ್ನೇನ್ ವಿಚಾರಣೆ ಸರ್? ನನಗೆ ಗೊತ್ತಿರೋದನ್ನೆಲ್ಲ ನಾ ಹೇಳಿದ್ದೀನಲ್ಲ. ಬಾಕಿ ಇದೆ, ಕೆಲವ್ರನ್ನ ಅಲ್ಲಿ ಗುರ್ತಿಸ್ಬೇಕು. ಫ್ರೀ ಕರ್ಕೊಳ್ರಿ ಅವ್ರನ್ನ. ಗೊತ್ತಿಲ್ಲ ಸರ್. ಗೊತ್ತಿಲ್ಲದೆ ಇಷ್ಟೊಂದು ಸರಿ ಫೋನ್ ಮಾಡಿದ್ಯಾ ನೀನು? ಯಾವುದೋ ರಾಂಗ್ ನಂಬರ್ ಇರ್ಬೇಕು ಸರ್. ನೋಡಿದ್ರ ಸರ್, ಈಗಿನ ಕಾಲದಲ್ಲಿ ಜನ ರಾಂಗ್ ನಂಬರ್ಗೂ ಪದೇ ಪದೇ ಫೋನ್ ಮಾಡಿ ಗಂಟು ಕಟ್ಲೆ ಕಾಲ ಮಾತಾಡ್ತಾರೆ. ನಿನಗೆ ಮರ್ತೋಗಿದೆ ಅಂತ ಗೊತ್ತು. ಅವನ ಹೆಸರು ಕುಮಾರ್ ಅಂತ, ಕೋಲಾರದ ಹುಡುಗ. ಈಗ ಹೇಳು, ಯಾರು ಆ ಕುಮಾರು? ಓ ಕುಮಾರ ಸರ್, ಅವನ ನಂಬರ್ ನಂಗೆ ಮರ್ತೋಗಿತ್ತು. ಅವ್ನು ನನ್ನ ಚಿಕ್ಕಮ್ಮನ ಮಗ, ನನ್ನ ತಮ್ಮ ಆಗಬೇಕು. ತುಂಬಾ ಸರಿ ಫೋನ್ ಮಾಡಿದ್ಯಲ್ಲಮ್ಮ, ಏನ್ ವಿಷಯ ಅಂತ ಅದನ್ನ ಹೇಳು. ಅವ್ನು ನನ್ನ ತಮ್ಮ ಸರ್. ಹೀಗೆ ಕಷ್ಟ ಸುಖ ಎಲ್ಲ ಇರುತ್ತಲ್ಲ, ಮಾತಾಡ್ತಿದ್ದೆ. ಒಂದೇ ಫ್ಯಾಮಿಲಿಲಿ ಇದೆಲ್ಲ ಕಾಮನ್ ಅಲ್ವಾ? ದಿನಾಗ್ಲೂ ಅಷ್ಟೊಂದು ಮಾತಾಡೋದು ಏನಮ್ಮ ಇರುತ್ತೆ? ಅದನ್ನ ಕೇಳ್ತಾ ಇರೋದು ನಾನು. ನಾನು ಯಾವಾಗಲೂ ಅವನ ಜೊತೆ ಮಾತಾಡ್ತೀನಿ ಸರ್. ಅದ್ರಲ್ಲಿ ವಿಶೇಷ ಏನು? ನೀನು ಯಾವಾಗಲೂ ಅವನ ಹತ್ರ ಮಾತಾಡ್ತಿರ್ಲಿಲ್ಲ. ನಿನ್ ಗಂಡ ಕೊಲೆ ಆಗಕ್ಕೆ 1 ತಿಂಗಳು ಮೊದಲಿಂದ ನೀನು ಮಾತಾಡ್ತಾ ಇರೋದು. ಅದೇ ದಿಢೀರ್ ಅಂತ ನಿಮ್ಮ ತಮ್ಮನ ಮೇಲೆ ಅಷ್ಟೊಂದು ಪ್ರೀತಿ ಉಪ್ಪು ಬಂದ್ಬಿಟ್ಟಿತ್ತಮ್ಮ ನಿನಗೆ? ಸರಿ, ಆ 50,000 ರೂಪಾಯಿ ಏನಮ್ಮ ಮಾಡಿದೆ? ಯಾವ 50,000 ಸರ್? ಅದೇ ಬ್ಯಾಂಕಿಂದ ತೆಗೆದಿಲ್ಲ ಆ 50,000 ರೂಪಾಯಿ. ಇವ್ರ ಅಕೌಂಟ್ನಲ್ಲಿ ಬರೀ 5,000 ರೂಪಾಯಿ ಬ್ಯಾಲೆನ್ಸ್ ಇದೆ ಅಷ್ಟೇ. ಬರೀ 5,000 ರೂಪಾಯಿನ? ಹೌದು. ಯಾಕೆ ಸರ್, ಡೌಟಾ? ಆದ್ರೆ ನಮ್ಮ ಮಾಹಿತಿ ಪ್ರಕಾರ ಸುಮಾರು 50 ಲಕ್ಷ ರೂಪಾಯಿ ಆದ್ರೂ ಇರ್ಬೇಕು ಸರ್. ನೀವು ಹೇಳ್ತಾ ಇರೋದು ಕರೆಕ್ಟ್ ಸರ್. ಅವ್ರ ಅಮೌಂಟನ್ನು ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ದಾರೆ. ಅದು ಅವ್ರ ಗಂಡನ ಹೆಸರಲ್ಲಿ ಇದೆಯೋ ಅಥವಾ ಯಾವ್ದಾದ್ರು ನಾಮಿನಿ ಹೆಸರಲ್ಲಿ ಇದೆಯೋ ನೋಡಿ ಸರ್.
50 ಲಕ್ಷನೂ ಅವ್ರ ಹೆಸರಿನಲ್ಲೇ ಇದೆ. ಆದರೆ ಲಾಸ್ಟ್ ವೀಕ್ನಲ್ಲಿ 50,000 ರೂಪಾಯಿ ಡ್ರಾ ಮಾಡಿದ್ದಾರೆ. ಬ್ಯಾಲೆನ್ಸ್ ಅಮೌಂಟ್ನ ಇಲ್ಲೇ FD ಮಾಡಿದ್ದಾರೆ. 50,000 ರೂಪಾಯಿ ಡ್ರಾ ಮಾಡಿದ್ರಾ? ಯಾವ ಡೇಟು ಅಂತ ಹೇಳಿದ್ರಿ ಸರ್? 4th ಜೂನ್. 4ನೇ ತಾರೀಕು ಬ್ಯಾಂಕಿಂದ 50,000 ರೂಪಾಯಿ ಡ್ರಾ ಮಾಡ್ಕೊಂಡ್ ಬಂದಿದ್ದು ನಮ್ಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಬಿಟ್ಟೇನಮ್ಮ? ಏನು ಮಾಡಿದೆ ಆ ದುಡ್ಡೆಲ್ಲ? ಖರ್ಚಿರುತ್ತಲ್ಲ ಸರ್, ನನಗೇನು ಬೇಕೋ ಅದನ್ನು ನಾನು ತಗೊಂಡೆ. ಏನ್ ತಗೊಂಡೆ? ಹೀಗೆ ಬಟ್ಟೆ, ಒಡವೆ, ಮಕ್ಳಿಗೆ ಡ್ರೆಸ್ಸು ಇವೆಲ್ಲ ತಗೊಂಡೆ ಸರ್. ರಸೀದಿ ಇರುತ್ತಲ್ಲ, ಮನೆಗೆ ಬಂದ್ರೆ ಒಡವೆ ಬಟ್ಟೆ ಎಲ್ಲ ತೋರಿಸ್ತೀಯಾ? ಹೇಳಮ್ಮ, ಏನ್ ಮಾಡಿದೆ ಆ ದುಡ್ಡು? ಹೇಳು. ಹೇಳಿದ್ನಲ್ಲ ಸರ್, ದುಡ್ಡೆಲ್ಲ ಖರ್ಚಾಯ್ತು ಅಂತ. ಸುಜಾತ, ಇವ್ರು ಒಳ್ಳೆ ರೀತಿಲಿ ಕೇಳಿದ್ರೆ ಬಾಯಿ ಬಿಡಲ್ಲ ಅನ್ಸುತ್ತೆ. ಕರ್ಕೊಂಡೋಗಿ ಕೇಳ್ರಿ ನಿಮ್ಮ ರೀತಿನಲ್ಲಿ, ಬಿಡ್ತಾಳೆ ಬಾಯಿನ. ಸರ್ ನಾನು ಹೇಳೋದು ಸರ್, ಪ್ಲೀಸ್ ಸರ್. ನಿಲ್ಲಿಸಿ ಸುಜಾತ. ಏನಮ್ಮ, ಇವಾಗಲಾದ್ರೂ ನಿಜ ಹೇಳು. ಯಾರ ಕುಮಾರ? ಎಲ್ಲಿ 50,000 ಎಲ್ಲ ಹೇಳ್ತೀವೋ ಇಲ್ವೋ? ಇಲ್ಲಾದ್ರು ಹೇಳ್ತೀನಿ ಸರ್. PUC ಮುಗಿದ್ಮೇಲೆ ಮದ್ವೆ ಮಾಡ್ಕೊ ಅಂತ ನಮ್ಮಮ್ಮ ನಂಗೆ ಮುಂಚೆನೆ ಹೇಳಿದ್ರು ಸರ್. ನನಗೂ ಒಳ್ಳೆ ಹುಡ್ಗನ್ ನೋಡಿ ಮದ್ವೆ ಮಾಡ್ಕೊಳ್ಳೋ ಆಸೆ ಇತ್ತು. ಆದ್ರೆ ನಮ್ಮಮ್ಮ ಆಸ್ತಿ ಆಸೆಗೋಸ್ಕರ ಆ ಮುದಿ ಮುನಿಸ್ವಾಮಿನ ನನಗೆ ಕಟ್ಟಿದ್ರು. ಅವ್ನು ನನ್ನ ಚೆನ್ನಾಗೇ ನೋಡ್ಕೋತಿದ್ದ. ಅವ್ರ ಆಸ್ತಿ ಎಲ್ಲ ನನಗೆ ಬರ್ಕೊಟ್ಟಿದ್ರು. ನಮ್ಮಮ್ಮ ನಮ್ಮ ಮನೆಗೆ ಬಂದು 3-4 ತಿಂಗಳಾಗಿತ್ತು ಸರ್. ಆದ್ರೆ ನಾನೊಂದಿನ ನೋಡ್ಬಾರ್ದು ನೋಡ್ಬಿಟ್ಟೆ ಸರ್. ಏನಮ್ಮ ನೋಡಿದೆ ಅಂತದ್ದು? ಇದನ್ನೆಲ್ಲ ನೋಡಿ ನನ್ನ ಮೇಲೆ ನನಗೆ ಜಿಗುಪ್ಸೆ ಆಯ್ತು ಸರ್. ನನ್ನ ಗಂಡ ನನ್ನ ತಾಯಿ ನೋಡಿದ್ರೆ ಅಸಹ್ಯ ಆಗೋ ಥರ ಆಯ್ತು. ಈ ಕಷ್ಟನೆಲ್ಲ ಯಾರ ಹತ್ರನೂ ಹೇಳ್ಕೊಳ್ಳೋ ಹಾಗಿರ್ಲಿಲ್ಲ. ಒಂದಿನ ಕುಮಾರ್ ನನಗೆ ಫೋನ್ ಮಾಡಿದ್ದ ಸರ್. ಅವನು ನನಗೆ ಒಳ್ಳೆ ಫ್ರೆಂಡ್ ಥರ ಇದ್ದ. ನಾನು ಅವನಿಗೆ ಎಲ್ಲ ವಿಷಯನೂ ಹೇಳಿದೆ ಸರ್. ನೀನೇ ಏನಾದರೂ ಉಪಾಯ ಹೇಳು ಕುಮಾರ್. ನಾನು ನನ್ನ ಮಕ್ಕಳ ಜೊತೆ ಮನೆ ಬಿಟ್ಟು ಬಂದ್ಬಿಡ್ಲಾ? ನಂಗೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನೀನು ಯಾಕೆ ಮನೆ ಬಿಟ್ಟು ಹೋಗ್ತಿ? ನೋಡು, ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಒಂದು 50,000 ಅರೇಂಜ್ ಮಾಡು, ನಾನೇ ಅವನ್ನ ಎತ್ತಿಸ್ಬಿಡ್ತೀನಿ. ಮತ್ತೆ ನನ್ನ ಕತೆ? ರತ್ನ, ನೀನು ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂತೀಯ? ನಿಂದು ಇನ್ನೂ ಚಿಕ್ಕ ವಯಸ್ಸು. ಬೇರೆ ಮದುವೆ ಮಾಡ್ಕೊಂಡು ಆರಾಮಾಗಿರ್ಬೋದು ತಾನೆ. ಹೆಂಗಿದ್ರು ಅವನು ಸತ್ತ ಮೇಲೆ ಅವನ ಆಸ್ತಿ ಎಲ್ಲ ನಿನಗೆ ತಾನೇ ಸೇರೋದು. ರಾಣಿ ಥರ ಇರ್ಬೋದು. ಆಯ್ತು, ಹಾಗೆ ಮಾಡು. ಅವನ್ನ ನೋಡಿದ್ರೇ ನಂಗೆ ಅಸಹ್ಯ ಆಗುತ್ತೆ. ನಾಳೆ ಸಿಗು, ನಾನು ನಿಂಗೆ ದುಡ್ಡು ತಂದು ಕೊಡ್ತೀನಿ. ಹಾಂ ಸರಿ, ಆಯ್ತು. ಹೀಗೆ ಮುನ್ಸ್ವಾಮಿನ ಕೊಲ್ಸೋ ಐಡಿಯಾ ಕುಮಾರೇ ಕೊಟ್ಟಿದ್ದು ಸರ್. ಅವನಿಗೆ ನಾನು 50,000 ಕೊಟ್ಟಿದ್ದೆ. ಯಾರಿಗೂ ಸುಪಾರಿ ಕೊಟ್ಟು ಅವನು ನನಗೆ ಫೋನ್ ಮಾಡಿದ್ದ.
ಹಲೋ. ರತ್ನ, ಅವನ ಕತೆ ಮುಗೀತು, ನೀನು ಆರಾಮಾಗಿ ಮಲ್ಕೋ. ಒಳ್ಳೆ ಕೆಲಸನೇ ಮಾಡಿದ್ಯಾ. ನೀನ್ ಯಾರ ಕೈಗೂ ಇಸ್ಕೋಬೇಡ. ಇಲ್ಲ ರತ್ನ, ಇವತ್ತು ರಾತ್ರಿನೇ ನಾನು ಬಾಂಬೆಗೆ ಹೋಗ್ತಿದ್ದೀನಿ. ಆಮೇಲೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ನೀನು ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಸರಿ ಆಯ್ತು, ಹುಷಾರು. ಅವ್ನು ನನಗೆ ಮೋಸ ಮಾಡಿದ್ದಕ್ಕೆ ಸರ್ ನಾನು ಅವನ್ನ ಸಾಯಿಸಿದ್ದು. ಆತ್ರಕ್ಕೆ ಬಿದ್ಬಿಟ್ಟು ಎಂತ ಕೆಲಸ ಮಾಡ್ಕೊಂಡ್ಯಲ್ಲಮ್ಮ. ಅವನಿಗೆ ಡೈವರ್ಸ್ ಮಾಡಿದ್ರೆ ನೀನಾರು ಸುಖವಾಗಿರ್ತಾ ಇದ್ದೆ. ಈಗ ನೀನು ಜೈಲು ಸೇರಿದೆ. ನಿನ್ನ ಮಕ್ಕಳ ಗತಿ ಏನು ಮುಂದೆ? ಮೂಲತಃ ಒಳ್ಳೆ ಮನುಷ್ಯನಾಗಿದ್ದ ಮುನಿಸ್ವಾಮಿ ಯಾವುದೋ ಕೆಟ್ಟ ಗಳಿಗೆಯಲ್ಲಿ ನಿಂಗಮ್ಮನ ಸಹವಾಸ ಮಾಡಿದ್ದೆ ಆತನ ಜೀವಕ್ಕೆ ಮುಳುವಾಯಿತು. ಮುನಿಸ್ವಾಮಿ ಮಾಡಿದ್ದು ನಂಬಿಕೆ ದ್ರೋಹ. ಆದ್ರೂ ಅದು ಸಾವನ್ನೇ ಶಿಕ್ಷೆಯಾಗಿ ಪಡೆಯುವಂತ ತಪ್ಪೇನಲ್ಲ. ಕೆಲವೊಂದ್ಸಲ ಸಂಸಾರದಲ್ಲಿ ನಡೆಯೋ ಸಣ್ಣ ಪುಟ್ಟ ತಪ್ಪು ನಡೆಗಳು ಕೂಡ ಇಂಥ ಘೋರ ದುರಂತಕ್ಕೆ ಕಾರಣ ಆಗುತ್ತೆ. ತಾಳ್ಮೆ ಕಳ್ಕೊಂಡ ರತ್ನ ಕೂಡ ಸರಿಯಾದ ನಿರ್ಧಾರ ತಗೊಳ್ಳೋದ್ರಲ್ಲಿ ಸೋಲ್ತಾಳೆ. ಮಕ್ಕಳನ್ನ ಅನಾಥರನ್ನಾಗಿಸಿ ತಾನು ಜೈಲ್ ಪಾಲಾಗ್ತಾಳೆ. ನಮ್ಮ ನಿಮ್ಮೆಲ್ಲರ ಸಂಸಾರಗಳಲ್ಲಿ ಇಂಥ ತಪ್ಪು ನಡೆಗಳು, ಇಂಥ ದುಡುಕು ನಿರ್ಧಾರಗಳು ಆಗದೇ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.